ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್. ಎಷ್ಟೊಂದು ಕಷ್ಟಗಳು ಎದುರಾದರೂ ಆತ ನನ್ನ ಜೊತೆಗಿರುವಾಗ ನನಗೆ ಭಯವೇ ಇಲ್ಲ. ಆಮೇನ್. ಅಲೆಗಳ ಮಧ್ಯದಿ ನನ್ನ ಎದ್ದು ನಿಲ್ಲು ಅಂತ ಹೇಳಿದಂಥ ದೇವರು ಆತ. ಯೆಹೋವ ನಿಸ್ಸಿಯಾಗಿ ನನಗೆ ಸದಾಕಾಲ ಜಯವನ್ನು ನೀಡುವಂಥವನು. ರೋಗದ ಮಧ್ಯದಿ ನನ್ನನ್ನು ಎದ್ದು ಎಂದಾತ. ಆತನೇ ಯೆಹೋವ ರಾಫಾ, ನನ್ನ ಸೌಖ್ಯವು ಯೇಸುವೆ. ಆಮೆನ್. ನನ್ನ ಸೌಖ್ಯವು ಯೇಸುವೆ, ನನ್ನ ಸತ್ವವು ಯೇಸುವೆ. ಥ್ಯಾಂಕ್ ಯು ಜೀಸಸ್. ನನ್ನ ಶ್ವಾಸವು ಯೇಸುವೆ. ಆತನನ್ನೇ ಆರಾಧಿಸೋಣ ಈ ಸಮಯದಲ್ಲಿ. ಅಲೆಗಳ ಮಧ್ಯದಿ ನನ್ನನ್ನು ಎಂದವನೇ, ನೀನೇ ನನ್ನ ಸತ್ವ, ನನ್ನ ನಂಬಿಕೆ ನೀನೇ. ಅಲೆಗಳ ಮಧ್ಯದಿ ನನ್ನ ನಿಲ್ಲು ಎಂದವನೇ, ನೀನೇ ನನ್ನ ಸತ್ವ, ನನ್ನ ನಂಬಿಕೆ ನೀನೇ. ಕಳೆದ ದಿನವೆಲ್ಲ ರೋಗದ ಮಧ್ಯದಿ ನೀ ಎದ್ದು ನಡೆಯಂದೆ. ಯೆಹೋವ ರಾಫಾ, ನನ್ನ ಸೌಖ್ಯವು ನೀನೇ. ಕಳೆದ ದಿನವೆಲ್ಲ ನೀ ನನ್ನೊಂದಿಗಿದ್ದೆ. ಇವತ್ತು ಕೂಡ ನನ್ನ ಜೊತೆಗೆ ನಡೆಯುವಂಥ ದೇವರಾಗಿದ್ದಾನೆ. ಎಬಿನೇಸರಾಗಿ, ಎಲ್ಶಡಾಯಾಗಿ, ನನ್ನ ಸೌಖ್ಯ ಕೊಡುವ ದೇವರಾಗಿ ನನ್ನ ಜೊತೆಗೆ ಇರುವಾತನು. ರೋಗದ ಮಧ್ಯದಿ ನೀ ಎದ್ದು ನಡೆಯಂತೆ. ಯೆಹೋವ ರಾಫಾ, ನನ್ನ ಸೌಖ್ಯವು ನೀನೇ. ರೋಗದ ಮಧ್ಯದಿ ನೀ ಎದ್ದು ನಡೆಯಂತೆ. ಯೆಹೋವ ರಾಫಾ, ನನ್ನ ಸೌಖ್ಯವು ನೀನೇ. ಕಳೆದ ದಿನವೆಲ್ಲ ನೀ ನನ್ನೊಂದಿಗಿದ್ದೆ. ಇಂದು ನನ್ನಯ ಜೊತೆಯಲ್ಲೇ ಇರುವೆ. ಮುಂಬರುವ ದಿನಗಳಲ್ಲೂ ಜೊತೆಗಿರುವೆ. ಎದುರು ಬರುವ ಅಲೆಗಳಲ್ಲಿ ನೀನೇ ನನ್ನ ಬಲವಾದೆ. ಆರ್ಭಟಿಸೋ ಅಲೆಗಳ ಮೇಲೆ ನಿನ್ಪಾದ ಪೀಠದ ಗುರುತುಗಳೇ. ಎದುರು ಬರುವ ಅಲೆಗಳಲ್ಲಿ ನೀನೇ ನನ್ನ ಬಲವಾದೆ. ಆರ್ಭಟಿಸೋ ಅಲೆಗಳ ಮೇಲೆ ನಿನ್ಪಾದ ಪೀಠದ ಗುರುತುಗಳೇ. ಎದುರು ಬರುವ ಅಲೆಗಳಲ್ಲಿ ನೀನೇ ನನ್ನ ಬಲವಾದೆ. ಆರ್ಭಟಿಸೋ ಅಲೆಗಳ ಮೇಲೆ ನಿನ್ಪಾದ ಪೀಠದ ಗುರುತುಗಳೇ. ಅಲೆಗಳ ಮಧ್ಯದಿ ನನ್ನ
ಕಳೆದ ದಿನವೆಲ್ಲ ನೀ ನನ್ನೊಂದಿಗಿದ್ದೆ. ಇಂದು ನನ್ನಯ ಜೊತೆಯಲ್ಲೇ ಇರುವೆ. ಮುಂಬರುವ ದಿನಗಳಲ್ಲೂ ಜೊತೆಗಿರುವೆ. ಎದುರು ಬರುವ ಅಲೆಗಳಲ್ಲಿ ನೀನೇ ನನ್ನ ಬಲವ. ಜೋರಾಗಿಡೋಣ, ಆರ್ಭಟಿಸೋ ಅಲೆಗಳ ಮೇಲೆ ನಿನ್ ಪಾದ ಪೀಠದ ಗುರುತುಗಳೇ. Thank you, Jesus. We worship you, Lord. ಆತನ ಪಾದಪೀಠದ ಗುರುತುಗಳಲ್ಲೇ ನಾವು ಹಿಂಬಾಲಿಸೋಣ. ಅಲೆಗಳ ಮಧ್ಯದಿ ನನ್ನ ನಿಲ್ಲು ಎಂದವನೇ ನಿನಗೆ ಸ್ತೋತ್ರ ರಾಜ. ಅಲೆಗಳನ್ನು, ಸಮುದ್ರವನ್ನು, ಗಾಳಿಯನ್ನು ಶಾಂತಗೊಳಿಸಿದಂಥ ದೇವರಲ್ಲೇ ಇರುವೆ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ. ಎಂದು ಆನಂದ ನಮ್ಮೇಸು ನೀಡುವ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಎಂದು ಆನಂದ, ಎಂದು ಆನಂದ ನಮ್ಮೇಸು ನೀಡುವ. ಎಂದು ಆನಂದ ನಮ್ಮೇಸು ನೀಡುವ. ಸ್ತುತಿಸುವೆ 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 ಸ್ತುತಿಸುತ್ತಲೇ ಇರುವೆ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರು. ಉನ್ನತ ಮರೆಯಲಿ, ಉನ್ನತ ಮರೆಯಲಿ, ಶಕ್ತನ ನೆರಳಲ್ಲಿ ಎಂದು ಇರುವೆನು. ಉನ್ನತ ಮಳೆಯಲ್ಲಿ, ಶಕ್ತನ ನೆರಳಲ್ಲಿ ಎಂದು ಇರುವನು. ಕರ್ತನ ನೋಡಿ ಆಶ್ರಯ ಬಂದೆ, ನೋಡಿ ಆಶ್ರಯ ಬಂದೆ ಎಂದೇ ಕರೆವೆನು. ಕರ್ತನ ನೋಡಿ ಆಶ್ರಯ ಬಂದೆ ಎಂದೇ ಕರೆವೆನು. ಹಲ್ಲೆಲೂಯಾ ಹಲ್ಲೆಲೂಯಾ ಆನಂದವೇ. ಹಲ್ಲೆಲೂಯಾ ಆನಂದವೇ. ಹಲ್ಲೆಲೂಯಾ ಹಲ್ಲೆಲೂಯಾ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. Psalms 91 சொல்கிறது, He shall cover thee with his feathers and under his wings he shall thou shalt trust. ಅವರ ರೆಕ್ಕೆಯಿಂದ ನಮ್ಮನ್ನು ಹೊದಿಸಿ ಕಾದು ಯಾವಾಗಲೂ ನಡೆಸುವರು. ನಾವು ಯಾವ ಕೊರತೆಗಳಿಗೂ ಯಾವ ಕೇಳಿಗೂ ನಾವು ಭಯಪಡಬಾರದು. ಯಾಕಂದ್ರೆ ನಮ್ಮ ಯೇಸು ಯಾವಾಗಲೂ ನಮ್ಮನ್ನು ಕಾದುಕೊಂಡೇ ಇರುತ್ತಾನೆ. ಥ್ಯಾಂಕ್ ಯು ಲಾರ್ಡ್. ರೆಕ್ಕೆಯಿಂದ ರೆಕ್ಕೆಯಿಂದ ನನ್ನ ಓದಿಸಿ ಕಾದು ನಡೆಸುವ. ಆತನ ವಚನ ಆತನ ವಚನ ಆತ್ಮದ ಆಯುಧ ನನಗೆ ಕೇಳ್ಯವು. ರೆಕ್ಕೆಯಿಂದ ರೆಕ್ಕೆಯಿಂದ ನನ್ನ ಓದಿಸಿ ಕಾದು ನಡೆಸುವ. ಆತನ ವಚನ ಆತನ ವಚನ ಆತ್ಮದ ಆಯುಧ ನನಗೆ ಕೇಳ್ಯವು. ಹಲ್ಲೆಲೂಯಾ ಎಂದಾಡಿರಿ. ಹಲ್ಲೆಲೂಯಾ ಆನಂದವೇ. ಹಲ್ಲೆಲೂಯಾ ಆನಂದವೇ. ಹಲ್ಲೆಲೂಯಾ
ಮಾರ್ಗದಲ್ಲೆಲ್ಲ ಮಾರ್ಗದಲ್ಲೆಲ್ಲ ನನ್ನನ್ನು ಕಾಯಲು ದೂತರು ನನಗುಂಟು. ಕಾಲು ಕಲ್ಲಿಗೆ ತಗಲದ ಹಾಗೆ ಕರದಲ್ಲಿ ಇರಿವರು. ಮಾರ್ಗದಲ್ಲೆಲ್ಲ ನನ್ನನ್ನು ಕಾಯಲು ದೂತರು ನನಗುಂಟು. ಕಾಲು ಕಲ್ಲಿಗೆ ತಗಲದ ಹಾಗೆ ಕರದಲ್ಲಿ ಇರಿವರು. ಹಲ್ಲೆಲೂಯಾ. ಕರೆಗಳನ್ನೆತ್ತಿ ಆಡಿರಿ, ಪೂರ್ಣ ಮನಸ್ಸಿಂದ ಆಡಿರಿ. ಆನಂದವೇ ಹಲ್ಲೆಲೂಯಾ, ಆನಂದವೇ ಹಲ್ಲೆಲೂಯಾ. ಆನಂದ ಸ್ತುತಿಸುವೆ 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 ಸ್ತುತಿಸುತ್ತಲೇ ಇರುವೆ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ. ಸಿಂಹದ ಮೇಲೂ ಸರ್ಪದ ಮೇಲೂ, ಸಿಂಹದ ಮೇಲೂ ಸರ್ಪದ ಮೇಲೂ ನಡೆದೆ ಹೋಗುವೆ. ವೈರಿಯ ಸಕಲ ಶಕ್ತಿಯ ಜಯಿಸಲು ಅಧಿಕಾರ ನಮಗುಂಟು. ಸಿಂಹದ ಮೇಲೂ ಸರ್ಪದ ಮೇಲೂ ನಡೆದೆ ಹೋಗುವೆ. ವೈರಿಯ ಸಕಲ ಶಕ್ತಿಯ ಜಯಿಸಲು ಅಧಿಕಾರ ನಮಗುಂಟು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆನಂದವೇ ಹಲ್ಲೆಲೂಯಾ, ಆನಂದವೇ ಹಲ್ಲೆಲೂಯಾ, ಆನಂದವೇ ಹಲ್ಲೆಲೂಯಾ, ಆನಂದವೇ. ಸ್ತುತಿಸುವೆ 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 ಸ್ತುತಿಸುತ್ತಲೇ ಇರುವೆ. ಹಲ್ಲೆಲೂಯಾ, ಆನಂದವೇ ಹಲ್ಲೆಲೂಯಾ, ಆನಂದವೇ ಹಲ್ಲೆಲೂಯಾ, ಆನಂದವೇ ಹಲ್ಲೆಲೂಯಾ, ಆನಂದವೇ. ಯೆಸ್ ಲಾರ್ಡ್. ಹಲ್ಲೆಲೂಯಾ. ನಿಮಗೆ ಎಂದು ಆನಂದ ದೇವರೇ. ನಮ್ಮ ಕಷ್ಟದ ಸಮಯದಲ್ಲಿ ನಮ್ಮ ಜೊತೆಗೆ ಯಾವಾಗಲೂ ಇದ್ದು, ನಮ್ಮ ಬಳಿಯಲ್ಲಿ ಇದ್ದು ನಮ್ಮ ಕರೆಯನ್ನು ನೋಡಿ ಆ ದೇವರೇ ಯೇಸುವೆ, ನಮ್ಮ ಬಳಿಯಲ್ಲಿ ಯಾವಾಗಲೂ ಇರುವ ದೇವನೇ, ನಿಮಗೆ ಕೋಟಿ ಸ್ತೋತ್ರಗಳು ದೇವರೇ. ಯೇಸುವೆ, ನಿಮ್ಮನ್ನು ಆರಾಧಿಸುತ್ತೇವೆ. ಕಷ್ಟದ ಸಮಯದಿ ಕರೆಯುವ ನನಗೆ ಉತ್ತರ ನೀಡುವ. ಇನ್ನೊಂದು ಬಾರಿ ಆಡಿರಿ. ಕಷ್ಟದ ಸಮಯದಿ ಕರೆಯುವ ನನಗೆ ಉತ್ತರ ನೀಡುವ. ನನ್ನೊಡನಿತ್ತು ಬಿಡುಗಡೆ ಕೊಟ್ಟು ನನ್ನನ್ನು ನಡೆಸುವ. ನಮ್ಮೊಂದಿಗಿತ್ತು ಬಿಡುಗಡೆ ಕೊಟ್ಟು ನಮ್ಮನ್ನು ನಡೆಸುವ. ಹಲ್ಲೆಲೂಯಾ ಎಂದು ಆಡಿರಿ. ಹಲ್ಲೆಲೂಯಾ, ಆನಂದವೇ ಹಲ್ಲೆಲೂಯಾ, ಆನಂದವೇ ಹಲ್ಲೆಲೂಯಾ. ನಿಮ್ಮನ್ನೇ ಪ್ರೀತಿಸುತ್ತೇವೆ. ಜೋರಾದ ಶಬ್ದದಿಂದ ಆತನಿಗೆ ಸ್ತೋತ್ರಗಳನ್ನು ಸಲ್ಲಿಸಿ, ಕಳೆದ ವರ್ಷ ನಮ್ಮನ್ನ ಕಣ್ಮಣಿಯಂತೆ ಕಾದು ನಡೆಸಿರುವಂಥ ದೇವರು ಈ ವರ್ಷವೂ ನಮ್ಮನ್ನು ಜಯವಾಗಿ ನಡೆಸಲು ಶಕ್ತನಾಗಿದ್ದಾನೆ. ಎಬಿನೇಸರ್ ಆತನೇ ಅಲ್ಲವೋ? ನಮ್ಮನ್ನು ಕರೆದಾತನು ನಂಬಿಕಸ್ತನು, ಒಂದು ದಿನವೂ ನಮ್ಮನ್ನು ಕೈ ಬಿಡದಂಥ ದೇವರಾಗಿದ್ದಾನೆ. ಥ್ಯಾಂಕ್ ಯು ಜೀಸಸ್. ನನ್ನ ನಂಬಿಕೆಯನ್ನು ಹುಟ್ಟಿಸುವಾತನು, ಪೂರೈಸುವಾತನು ಆತನೇ. ಮನವ ಸೆಳೆದವನೇ, ಕಣ್ಗಳಲ್ಲಿ ತುಂಬಿದವನೇ, ನನ್ನ ಕರವನ್ನು ಹಿಡಿದವನೇ, ನನ್ನನ್ನು ಕೈ ಬಿಡದಂಥ ಕರ್ತನೆ, ನಿನಗೆ ಸ್ತೋತ್ರ ಹೇಳೋಣ. ಕವಚಿ ನಾಯಕರೇ ಮತ್ತು ನನ್ರಿ ರಾಜ. ಆತನ ಕಣ್ಣುಗಳು ಅಗ್ನಿ ಜ್ವಾಲೆಯಂತೆ ಅಂತ ನಮಗೆ ವಾಕ್ಯ ಹೇಳುತ್ತೆ. ಆತನ ನೀಲಿ ಪುಷ್ಪದಂತೆ, ತಗ್ಗಿನ ತಾವರೆಯಂತೆ, ಉದಯ ಸೂಚಕ ಶುಭ ನಕ್ಷತ್ರದಂತೆ, 10,000ಗಳಲ್ಲಿ ಧ್ವಜಪ್ರಾಯನು ಅಂತ ನಮಗೆ ವಾಕ್ಯ ಆತನ ಅಂದವನ್ನು ವರ್ಣಿಸುತ್ತದೆ. ಅದೇ ರೀತಿಯಾಗಿ ಆತನನ್ನು ಆರಾಧಿಸೋಣ.
தண்ணீரும் வெள்ளங்களும் தணிக்க முடியாதையா. தண்ணீரும் வெள்ளங்களும் தணிக்க முடிಯಾದಯ್ಯ. ಆತನು ದ್ರಾಕ್ಷರಸಕ್ಕಿಂತಲೂ ಇಂಪಾದವನು. ಆಮೆನ್. ಆತನ ನಾಮ ಸುಗಂಧ ತೈಲದಂತೆ ಎಲ್ಲೆಡೆ ಹರಡುತ್ತದೆ. ದ್ರಾಕ್ಷರಸ ಪಾರ್ಕಿಲೋ ಇನಿಮಯಾನವರೇ. ನಿಜವಾಗಿ ದ್ರಾಕ್ಷರಸ ಪಾರ್ಕಿಲೋ இனிமையானவரே. ஊற்றுண்ட பரிமளமே, ஊற்றுண்ட பரிமளமே, ஊரெல்லாம் மனமே. ஊற்றுண்ட பரிமளமே, உலகெல்லாம் மனமே. உமக்கே ஸ்தோத்திரம், உமக்கே ஸ்தோத்திரம், உயிருள்ள நாளெல்லாம் உமக்கே ஸ்தோத்திரம். உமக்கே ஸ்தோத்திரம், உமக்கே ஸ்தோத்திரம், உயிருள்ள நாளெல்லாம் உமக்கே ஸ்தோத்திரம். மருகதி. Thank you, Lord. Matthew 11:28-29 சொல்கிறது, come to me all you who are labor and burden and I will give you rest. Take my yoke upon you and learn from me, for I am meek and humble of heart, and you will find rest for yourself. For you my yoke is easy and my burden is light. இயேசுவே, எங்களுடைய கவலைகள் கஷ்டங்கள் எல்லாம் ஆண்டவரே உம்மிடத்தில் ஒப்பி கொடுத்த ஆண்டவரே இயேசு, உம்மை நோக்கி நாங்கள் நடக்கிறோம் ஆண்டவர். உம்மை பார்த்து நாங்கள் நடக்கிறோம் ஆண்டவரே. ஏனால் ஆண்டவரே உமக்குள்ளதான் ஆண்டவர் எங்களுடைய சமாதானமும் சந்தோஷமும் ஆண்டவரே. இயேசுவே, நீரே வழி, நீரே சத்தியம் ஆண்டவரே. இயேசுவே, எப்படி நாங்கள் பாடுவோம், என்ன சொல்லி நாங்கள் உம்மை துதிப்போம் ஆண்டவர். நீங்கள் செய்த நன்மைகள் ஏராளம் ஆண்டவரே. இயேசுவே, எங்கள் வாழ்க்கையில் நீங்கள் செய்த நன்மைகள் ஏராளம் ஆண்டவரே. இயேசுவே, உமக்கு கொடான கொடி ஸ்தோத்திரம் ஆண்டவரே. இயேசுவே, இதோ இந்த வேளையில் இந்த நாளில் ஆண்டவரே இங்கே நாங்கள் நிற்பதும் ஆண்டவர் உங்களுடைய கிருபை ஆண்டவரே. இயேசு, உங்களுடைய கிருபை, உங்கள் கிருபையால் தான் ஆண்டவர் ஒவ்வொரு நிமிடமும் ஆண்டவரே எங்கள் வாழ்க்கையில் நாங்கள் நல்லா வாழ்ந்து கொண்டு இருக்கிறோம் ஆண்டவரே. உமக்கே ஸ்தோத்திரம் ஆண்டவரே. இயேசுவே, எங்களுடைய கவலை கஷ்டங்கள் எல்லாம் ஆண்டவரே உங்க பாதத்தில் ஒப்பி கொடுத்து விட்டு ஆண்டவரை ஆராதிக்கிறோம் ஆண்டவர். எப்படி நான் பாடுவேன், என்ன சொல்லி நான் துதிப்பேன் ஆண்டவரே. தேங்க்யூ லார்ட். இரக்கம் நிறைந்தவரே. எல்லாரும் ஜோராய் பாடுங்கள். ஐயா இரக்கம் நிறைந்தவரே, ரத்தம் சிந்தி மீட்டவரே. இன்னொரு வாட்டி பாடு. ரத்தம் சிந்தி மீட்டவர் இயேசுவே, எங்களுக்கு ரத்தம் சிந்தி மீட்டிரே. எல்லாரும் ஜோராய் பாடுங்கள். உம்முடைய அன்பு ஆண்டவரே, கொடான கொடி ஸ்தோத்திரம். ரத்தம் சிந்தி இரக்கம், ஐயா இரக்கம் நிறைந்தவரே, எங்கள் மேல் இரக்கம் நிறைந்தவரே. ஐயா இரக்கம் நிறைந்தவரே. உம்மை எப்படி நாம் பாடுவோம், எப்படி நான்
சொல்லி நாங்கள் துதிப்போம் ஆண்டவரே. எவ்வளவு காரியங்கள் ஆண்டவரே. உம்மை எப்படி நான் பாடுவேன், என்ன சொல்லி நான் துதிப்பேன். அபிஷேகித்து அணைத்தவரே, அபிஷேகித்து அணைத்தவரே, ஆறுதல் நாயகனே, அபிஷேகித்து அணைப்பவரே, ஆறுதல் நாயகனே, எங்களுடைய ஆறுதல் நாயகனே, ஆறுதல் நாயகனே. எப்படி நான் பாடுவேனா, எப்படி நான் பாடுவோம், என்ன சொல்லி நான் துதிப்பேன். உம்மை எப்படி நான் பாடுவேன், என்ன சொல்லி நான் உந்தன் பாதம் அமர்ந்திருந்து, உந்தன் பாதம் அமர்ந்திருந்து ஓயாமல் முத்தம் செய்வோம் ஆண்டவரே. வேதங்களை பாடல் மட்டுமல்ல, ஜெபம் ஆண்டவரே. தேங்க்யூ லார்ட். அழகானவரே, அன்பானவரே, உம்மை வரவேற்கிறோம் ஆண்டவரே. ஓயாமல் we welcome you Lord. Renew us Lord, renew us in you. உந்தன் பாதம் இங்கு அமர்ந்திருக்கிறோம் வாரும் ஆண்டவரே. ஓயாமல் உந்தன் பாதம் அமர்ந்திருந்து, உந்தன் பாதம் அமர்ந்திருந்து ஓயாமல் முத்தம் செய்வோம் ஆண்டவரே. எத்தனை நன்மைகள், எவ்வளவு பெரியவர் ஆண்டவர் நீர் ஆண்டவர். எங்களுக்காக வந்தீர, உமக்கு ஸ்தோத்திரம் ஆண்டவரே. We are forever grateful for you Lord. ஓயாமல் முத்தம் செய்வேன் ஐயா, ஓயாமல் முத்தம் செய்வேன் ஐயா, ஓயாமல் முத்தம் செய்வேன். எங்களை விட்டு எடுபடாத நல்ல பங்கு நீர் ஆண்டவர் இயேசுவே. எங்கள் வாழ்க்கையில் ஆண்டவர் எப்பொழுதும் எங்களோடு இருந்து நடத்தி கொண்டு செல்பவரே, உமக்கு நன்றி ஆண்டவர் இயேசுவே. ஒரு நாளும் எங்களுக்கு பஞ்சம் இல்லை ஆண்டவரே. எங்களை காத்து கொண்டு வருகிறீர் ஆண்டவரே. உமக்கு ஸ்தோத்திரம் ஆண்டவரே. தேங்க்யூ லார்ட். என்னை விட்டு எடுபடாத நல்ல பங்கு, எங்களுக்குள்ள நீர் அதிகமாகணும் ஆண்டவர் இயேசுவே. Our relationship with you should grow master இயேசுவே. நாங்கள் உமக்குள்ள அதிகமாய் ஆண்டவர் இயேசுவே, நீர் எங்களுக்குள்ள அதிகமாய் ஆண்டவர் இயேசுவே. நாங்கள் உம்முடைய வழியில எப்பொழுதும் நடக்கணும் ஆண்டவர் இயேசுவே. ஏனால் ஆண்டவரே, நீர் கூடிய சீக்கிரத்தில் வரப்போகிறீர் ஆண்டவர் இயேசுவே. வானத்தில் நடுவில் வந்த ஆண்டவரே, உங்களுடைய பிள்ளைகளை எடுத்துக்கொண்டு போகிறீர் ஆண்டவரே. உமக்கு ஸ்தோத்திரம் ஆண்டவரே இயேசுவே. எங்களை தகுதிப்படுத்தும் ஆண்டவரே, எங்களை தகுதிப்படுத்தும் ஆண்டவரே. தேங்க்யூ லார்ட். வருகையில் எடுத்துக் கொள்வீர், கூடவே வைத்துக் கொள்வீர் ஆண்டவரே. ஆராதிக்கிறோம் ஆண்டவர் இயேசுவே. நாங்கள் எம்மாத்திரம் ஆண்டவர் இயேசு
who are we, Lord, that you love us so much, Lord. You came down to this world, Lord Jesus. Who are we? நீங்கள் செய்த நன்மைகள் ஆயிரம் ஆண்டவர், உங்களுடைய உயிரை எங்களுக்காக தந்தீர, உமக்கு ஸ்தோத்திரம் ஆண்டவரே. எப்படி நாங்கள் பாடுவோம், என்ன சொல்லி நாங்கள் துதிப்போம் ஆண்டவர் இயேசுவே. உம்முடைய அன்புக்கு அளவே இல்லை ஆண்டவரே. உமக்கு ஸ்தோத்திரம். எப்படி நான் பாடுவேன், என்ன சொல்லி நான் துதிப்பேன். உம்முடைய அன்பு எப்படி. Thank you, Lord. என்ன சொல்லி நான் வல்லமையான தேவன். ஹalleluya. ஓ thank you Lord. போகாதே ஆண்டவரே, கரங்களை தட்டி அந்நிய பாஷைகளை பேசி ஜோரா வர்ராபாலபா சக்கரா பாபா. ஆமென் ஆமென் ஆமென். கைகளை தட்டி ஒரு 30 செகண்ட் ஆண்டவரை துதிங்க, ஸ்தோத்திரம் செய்யுங்க, இயேசப்பாவை மகிமைப்படுத்துங்க. ஹalleluya ஹalleluya. 30 ಸೆಕೆಂಡ್ ಜೋರ ಕೈಗಳನ್ನು ತಟ್ಟಿ ಕರ್ತನಿಗೆ ಆರಾಧನೆ, ಅನ್ಯ ಭಾಷೆ ವರಗಳನ್ನು ಉಪಯೋಗಿಸಿಕೊಳ್ಳಿ. ಓ ನಿಮಗಾರಾಧನೆ ನಿಮಗಾರಾಧನೆ ಯೇಸುವೇ. ಹalleluya. ಒಪ್ಪಿಸಿಕೊಟ್ಟಿರುವೆ ನಿಮ್ಮನ್ನೇ ನಮಗಾಗಿ, ಲೋಕದ ರಕ್ಷಕನೇ, ಉನ್ನತ ಬಲಿಯಾಗಿ ಒಪ್ಪಿಸಿಕೊಟ್ಟಿರುವೆ. ನಿಮ್ಮನ್ನೇ ನಮಗಾಗಿ, ಲೋಕದ ರಕ್ಷಕನೇ, ಉನ್ನತ ಪಾಪಕ್ಕೆ ಸಾಯಲು, ಪಾಪಕ್ಕೆ ನೀತಿಗೆ ಜೀವಿಸಲು, ಪಾಪಕ್ಕೆ ಸಾಯಲು, ನೀತಿಗೆ ಜೀವಿಸಲು ನಿಂದಿವ್ಯ ಶರೀರದಿ ನಮ್ಮ ಪಾಪ ಹೊತ್ತಿರುವೆ ಅಪ್ಪ, ಹೊತ್ತಿರುವೆ. ನಿಮ್ ದಿವ್ಯ ಶರೀರದಿ ನಮ್ಮ ಪಾಪ ಹೊತ್ತಿರುವೆ, ಒಪ್ಪಿಸಿ ಕೊಟ್ಟಿರುವೆ. ನಿಮ್ಮನ್ನೇ ನಮಗಾಗಿ, ಲೋಕದ ರಕ್ಷಕನೇ, ಉನ್ನತ ಬಲಿಯಾಗಿ ನಮ್ಮನ್ನು ಬದುಕಿಸಲು, ನಮ್ಮನ್ನು ನೀನಂದು ಬಲಿಯಾದೆ, ನಮ್ಮನ್ನು ಬದುಕಿಸಲು ನೀನಂದು ಬಲಿ. ದೃಷ್ಟಿಸಿ ನೋಡಿದೆನಾ, ಬದುಕಿಕೊಂಡಿರುವೆ, ಕೊಂಡಿರುವೆ. ನಿನ್ನ ದೃಷ್ಟಿಸಿ ನೋಡಿದೆನಾ, ಬದುಕಿಕೊಂಡಿರುವೆ. ಕೈಗಳನ್ನ ಮೇಲೆ ಕೆತ್ತಿ ಒಪ್ಪಿಸಿ ಕೊಟ್ಟಿರು. ಹೇಳ್ರಿ, ನಿಮ್ಮನ್ನೇ ನಮಗಾಗಿ, ಲೋಕದ ರಕ್ಷಕನೇ, ಉನ್ನತ ಬಲಿಯಾಗಿ. ತಲೆ ಮೇಲೆ ಕೈ ಇಟ್ಟುಕೊಳ್ಳಿ, ತಲೆ ಮೇಲೆ ಕೈ ಇಟ್ಟುಕೊಳ್ಳಲ್ಲಮ್ಮ. ಯಾವುದಕ್ಕೂ ಬಾರದ ನಮ್ಮನ್ನ ನೆನಪು ಮಾಡಿಕೋ ಸ್ವಾಮಿ. ನಿನ್ನ ರಕ್ತ ನಮ್ಮನ್ನ ಶುದ್ಧಿ ಮಾಡಲಿ. ನಿಮ್ಮ ರಕ್ತದಲ್ಲೂ
ನಿಮ್ಮ ಶರೀರದಲ್ಲೂ ಪಾಲ್ಗೊಳ್ಳುವುದಕ್ಕೆ ನಮ್ಮನ್ನು ಯೋಗ್ಯರನ್ನಾಗಿ ಮಾಡು. ಕೊಡುವಂಥ ನಾವಾಗಲಿ ತೆಗೆದುಕೊಳ್ಳುವಂಥ ಮಕ್ಕಳಾಗಲಿ ಯಾರಿಗೂ ಸ್ವಾಮಿ ಯೋಗ್ಯತೆ ಇಲ್ಲ. ನಮ್ಮ ಯೋಗ್ಯತೆ ಬರುವುದು ಪರಲೋಕದ ದೇವರಿಂದ. ಶುದ್ಧಿಪಡಿಸಪ್ಪ, ನಮ್ಮ ಆತ್ಮ ಪ್ರಾಣ ಶರೀರವೆಲ್ಲ ಶುದ್ಧಿಯಾಗಲಿ. ಯೇಸುವಿನ ರಕ್ತಕ್ಕೆ ಜಯ. ಯೇಸುವಿನ ಈಸಿಯಾಗತ್ತೆ ಕೊಡೋದಕ್ಕೆ. ಥ್ಯಾಂಕ್ ಯು ಲಾರ್ಡ್. போதுமானவரே, புதுமையானவரே, பாதுகாப்பவரே, என் பாவம் தீர்த்தவரே. போதுமானவரே, புதுமையானவரே, பாதுகாப்பவரே, என் பாவம் தீர்த்தவரே. ஆராதனை 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 உமக்கே ஆராதனை 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 உமக்கே ஆராதனை. எனக்காக தண்டிக்கப்பட்டீரே, எனக்காக, அதனால் நான் மன்னிக்கப்பட்டேன், மன்னிக்கப்பட்டேன். எனக்காக தண்டிக்கப்பட்டீரே, அதனால் நான் மன்னிக்கப்பட்டேன். எனக்காக காயப்பட்டீரே, அதனால் நான் சுகம் பெற்றுக்கொண்டேன், அதனால் நான் சுகம் பெற்றுக்கொண்டேன். எனக்காக காயப்பட்டீரே, அதனால் நான் சுகம் பெற்றுக்கொண்டேன். சொல்லுங்க, போதுமானவரே, புதுமையானவரே, பாதுகாப்பவரே, என் பாவம் தீர்ப்பவரே. போதுமானவரே, புதுமையானவரே, பாதுகாப்பவரே, என் பாவம் தீர்த்தவரே. சொல்லுங்க, ஆராதனை ஏசப்பா உமக்கே ஆராதனை 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 உமக்கே. கல்வாரி சிலுவையினால் என்னை நீதிமானாய் மாற்றினீரே. கல்வாரி சிலுவையினால் என்னை நீதிமானாய் மாற்றினீரே. பாவங்கள் சுமந்து கொண்ட நாள், சுமந்து கொண்டதா நீங்க பாவங்கள் சுமந்து கொண்டதா ரட்சிப்பு எனக்கு தந்தீரே, எனக்கு தந்தீரே. ரட்சிப்பு எனக்கு தந்தீரே. சொல்லுங்க, ஆராதனை 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 நாளெல்லாம் ஆராதனை 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 நாளெல்லாம் ஆராதனை. போதுமானவரே,
புதுமையானவரே, பாதுகாப்பவரே, என் பாவம் தீர்த்தவரே. Gracious God, ಓ ನೀ ಬರಹೆ ಅಂತ ಆತನ ಶರೀರಕ್ಕಾಗಿ ಸ್ತೋತ್ರ. ನಮಗೋಸ್ಕರ ಜಡಿಯಲ್ಪಟ್ಟ ಆತನ ಶರೀರಕ್ಕಾಗಿ ಸ್ತೋತ್ರ. ನಮಗೋಸ್ಕರ ಮುರಿಯಲ್ಪಟ್ಟ ಆತನ ಶರೀರಕ್ಕಾಗಿ ಸ್ತೋತ್ರ. ನಮಗೋಸ್ಕರ ಸುರಿಸಲ್ಪಟ್ಟ ಆತನ ರಕ್ತಕ್ಕೆ ಜಯ, ಪರಿಶುದ್ಧವಾದ ರಕ್ತಕ್ಕೆ ಸ್ತೋತ್ರ. ஹோலி பிளட் ஆஃப் ஜீசஸ். ஓ பரிசுத்தமான ரத்தம், தேவ ஆட்டுக்குட்டியானவருடைய ரத்தம், குற்றமில்லாத ரத்தம், பாவங்களை கழுவின ரத்தம், எனக்காக பரிந்து பேசுகிற இயேசுவின் ரத்தத்துக்கு நன்றி, 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 நன்றி அப்பா. ಎಲ್ಲ ಬಾಯಿಲೆ ಹಾಕೊಳ್ಳೋಣಮ್ಮ, ಬಾಯಿಲೆ ಪೋಟ್ಟುಕೊಂಡು ಪುಸಿಕ್ಕಿಲ್ಲಮ್ಮ. Thank you, Lord. ಎಲ್ಲ ಎದ್ದು ನಿಂತ್ಕೊಳ್ಳೋಣ. ಕಪ್ಸ್ ಎಲ್ಲ ಪಾಸ್ ಮಾಡಿ பக்கத்தில் இருக்கிற சகோதரி சகோதரிக்காக, சகோதர சகோதரனுக்காக கட்டி பிடித்து ஜபியுங்கள். ಒಬ್ಬರು ಸಹೋದರಿ ಸಹೋದರಿಗಾಗಿ, ಸಹೋದರ ಸಹೋದರಿಗಾಗಿ ಪ್ರಾರ್ಥನೆ ಮಾಡಿ. Pray for each other. ಜಬಿಂಗು ಚೆನ್ನಾಗಿರಲಿ ಅಂತ ಹೇಳಿ ಇವರ ಆತ್ಮಿಕ ಜೀವಿತ, ಕುಟುಂಬ ಜೀವಿತ, ವೈಯಕ್ತಿಕ ಜೀವಿತವನ್ನ ಕರ್ತನೇ ಆಶೀರ್ವಾದ ಮಾಡು. ತನಿಪಟ್ಟ வாழ்க்கை, ಆವಿಕುರಿಯ வாழ்க்கை, ಕುಟುಂಬ வாழ்க்கையை கர்த்தர் ஆசீர்வதிக்கும்படி ஜெபிங்க. Thank you, Lord. Holy Jesus. Hallelujah. 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 Thank you, Lord. Thank you, Lord. Hallelujah. ಎಲ್ಲ அப்படியே பைபிள் வாங்கிக் கொள்ளலாமா? பைபிள் ತೆರೆಯುங்கள். பைபிள் ತೆಗೆಯಪ್ಪ. ಕೀರ್ತನೆಗಳು 9, Psalms 9, ಸಂಗೀತಂ 9. ಮೇರಿಯಮ್ಮ ಬನ್ನಿ, ಇಲ್ಲಿದೆ ಬನ್ನಿ, ಬೈಬಲ್ ಇಲ್ಲಿದೆ ಬನ್ನಿ. ಅವರೊಂದು ವಾಕ್ಯವನ್ನು ಓದ್ತಾರೆ, ನಾವೊಂದು ವಾಕ್ಯವನ್ನು ಓದೋಣ. ಕೊಡಿ, ಆಶೀರ್ವಾದ ಕೊಡಿ. ಕೀರ್ತನೆಗಳು 9ನೇ ಅಧ್ಯಾಯ. ನ್ಯಾಯಸ್ಥಾಪಕನಾದ ಯೆಹೋವನನ್ನು ಕೊಂಡಾಡುವ ಇಬ್ರಿಯ ಅಕ್ಷರಾನುಸಾರವಾದ ಕೀರ್ತನೆ ಪ್ರಧಾನ ಗಾಯಕನ ಕೀರ್ತನ ಸಂಗ್ರಹದಿಂದ ತೆಗೆದಿದ್ದು. ಮೆತ್ಲೇನೆಂಬ ರಾಗ ದಾವೀದನ ಕೀರ್ತನೆ. 1ನೇ ಅಧ್ಯಾಯ. ಯೆಹೋವನೇ, ಮನಪೂರ್ವಕವಾಗಿ ನಿನ್ನನ್ನು ಕೊಂಡಾಡುವೆನು, ನೀನು ಮಾಡಿದ ಅದ್ಭುತ ಕೃತ್ಯಗಳನ್ನೆಲ್ಲ ವರ್ಣಿಸುವೆನು. ನನ್ನ ಹಗೆಗಳು ನಿನ್ನ ಎದುರಿನಿಂದ ಹಿಂದಿರುಗಿ ಎಡಬಿದ್ದಿದ್ದು ಹಾಳಾದರಲ್ಲ. ನೀನು ಜನಾಂಗಗಳನ್ನು ಬಗ್ಗಿಸಿ ದುಷ್ಟರನ್ನು ನಾಶ ಮಾಡಿದ್ದಿ, ಅವರ ಹೆಸರನ್ನು ಯುಗಯಾಂತರಕ್ಕೂ ಅಳಿಸಿಬಿಟ್ಟಿದ್ದಿ. ಯೆಹೋವನಾದರೆ ಯಾವಾಗಲೂ ನೆಲೆಗೊಂಡಿದ್ದು ನ್ಯಾಯ ತೀರಿಸುವುದಕ್ಕಾಗಿ ತನ್ನ ಸಿಂಹಾಸನವನ್ನು ಸ್ಥಾಪಿಸಿದ್ದಾನೆ. ಯೆಹೋವನೇ, ಕುಗ್ಗಿ ಹೋದವರಿಗೆ ಆಶ್ರಯವು,
ಆಪತ್ಕಾಲದಲ್ಲಿ ದುರ್ಗವೂ ಆಗಿರುವನು. ಚಿಯೋನಿನಲ್ಲಿ ವಾಸಿಸುವ ಯೆಹೋವನನ್ನು ಕೀರ್ತಿಸಿರಿ, ಆತನ ಮಹತ್ ಕಾರ್ಯಗಳನ್ನು ಜನಾಂಗಗಳಲ್ಲಿ ಪ್ರಕಟಿಸಿರಿ. ಸ್ತೋತ್ರ. ಯೆಹೋವನೇ, ಮರಣ ದ್ವಾರದೊಳಗೆ ಸೇರದಂತೆ ನನ್ನನ್ನು ಉದ್ಧರಿಸುವವನೇ, ಕನಿಕರಿಸು. ಹಗೆಗಳಿಂದ ನನಗುಂಟಾದ ಬಾಧೆಯನ್ನು ಲಕ್ಷ್ಯಕ್ಕೆ ತಂದುಕೋ. ಜನಾಂಗಗಳವರು ತಾವು ಮಾಡಿದ ಕುಣಿಯಲ್ಲಿ ತಾವೇ ಬಿದ್ದು ಹೋದರು, ಅವರು ಹಾಸಿದ ಬಲೆಯಲ್ಲಿ ಅವರ ಕಾಲೇ ಸಿಕ್ಕಿಕೊಂಡಿತು. ದುಷ್ಟರು ಅಂದ ದೇವರನ್ನು ಲಕ್ಷ್ಯಕ್ಕೆ ಮಾಡುವ ಜನಾಂಗಗಳೆಲ್ಲರ ಪಾತಾಳಕ್ಕೆ ಇಳಿದು ಹೋಗುವರು. ಯೆಹೋವನೇ, ಏಳು. ಮನುಷ್ಯನ ಮಾತ್ರದವರು ಬಲಗೊಳ್ಳಬಾರದು. ಜನಾಂಗಗಳಿಗೆ ನಿನ್ನ ಸನ್ನಿಧಿಯಲ್ಲಿ ತೀರ್ಪು ಉಂಟಾಗಲಿ. ಆಮೇನ್. ರಾಜ್ ನನ್ರಿ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಯಾರನ್ನ ಒಬ್ಬರು ಬಂದು ಸಾಕ್ಷಿಯನ್ನು ಕೊಡ್ತೀರಾ? ನಿಮಗೆ ಕರ್ತನು ಆಂಡವರು உங்களுக்கு செய்த அற்புதங்களுக்காக ಬನ್ನಿ. வாம்மா, 2 பேரும் கொடுங்க. வா. ಕರ್ತನ ನಾಮಕ್ಕೆ ಸ್ತೋತ್ರ. ನಾನು ಹೋದ ವರ್ಷ ಎಲ್ಲ ತುಂಬ ಸ್ವಲ್ಪ ಪ್ರಾಬ್ಲಮಲ್ಲಿದ್ದೆ. ಅಯ್ಯ ಮನೆಗಾಗಿ ನಾವು ಪ್ರಾರ್ಥನೆ ಮಾಡ್ತಾಯಿದ್ವಿ. ಈ ವರ್ಷ ಒಂದು ದೊಡ್ಡ ಅದ್ಭುತ ಅಂದರೆ ನಾವು ಚೀಟಿ ಹಾಕಿದ್ವಿ 4.25 ಲಕ್ಷದ್ದು. ಒಂದು ಚೀಟಿ 3 ತಿಂಗಳಿಂದ ಹೋಗಿ ಕೂಗ್ತಾನೇ ಇದ್ದೆ, ಆದರೆ ತುಂಬ ಹೋಗ್ತಾಯಿತ್ತು. ಆದರೆ ಈ ತಿಂಗಳು ನನಗೆ ದೇವರು ಒಂದು ಅದ್ಭುತ ಮಾಡಿದ್ರು. 4.25 ಲಕ್ಷ ಚೀಟಿನ 1,45,000 ರೂಪಾಯಿ ಕೂಗಿ 3,05,000 ಕೈಗೆ ಸಿಗೋ ಥರ ಮಾಡಿದ್ರು. ಮತ್ತು ನನ್ನ ಕೆಲಸದಲ್ಲಿ ಅವರು ಅನ್ಯ ಜನರಾದರೆ ನಾವು ತುಂಬ ದೂರದಲ್ಲಿ ಇದ್ದರು. ಅವ್ರ ಸಹೋದರ ಯಾರಂತಲೇ ಗೊತ್ತಿಲ್ಲ, ಲೋಕೇಶ್ ಅಂತ. ಅವ್ರಿಗಾಗಿ ಬಂದು ಪ್ರಾರ್ಥನೆ ಮಾಡಮ್ಮ ಅಂತ ಫೋನ್ ಮಾಡಿ ಕರೆದ್ರು ಕೆಳಗಡೆ. ನಾನು ಹೋಗಿ ಪ್ರಾರ್ಥನೆ ಮಾಡಿಬಿಟ್ಟು ಬಂದೆ. ಏಸಪ್ಪ ದೊಡ್ಡ ಅದ್ಭುತ ಮಾಡಿದ್ರು. ಅವರು ತುಂಬ ಜಾಂಡೀಸ್ ಕಾಯಿಲೆದಲ್ಲಿ ನಲ್ಲ ಸತ್ತೋಗ್ತಾರೆ ಅನ್ನೋ ಥರ ಇದ್ದರು. ಆದರೆ ಅವರು ಅಲ್ಲಿಂದ ಬಿಡುಗಡೆ ಹೊಂದ್ಕೊಂಡು ಬಂದರು. ಮತ್ತು ಇನ್ನೊಬ್ಬರು ಸಹೋದರಿ ಕೈ ಮುರಿದೋಯ್ತು, ಅವ್ರಿಗಾಗಿ ಪ್ರಾರ್ಥನೆ ಮಾಡಿದ್ರೆ ಅದು ಅದ್ಭುತ ಆಗಿದೆ. ದೇವರು ಎಷ್ಟು ದೊಡ್ಡ ದೂರಕ್ಕೂ ಸಮೀಪಕ್ಕೂ ನಮ್ಮೊಂದಿಗಿರುವಂಥ ತಂದೆ ಸಹಾಯ ಮಾಡಿದ್ರು. ನಮ್ಮ ಪ್ರಾರ್ಥನೆ ನಾವು ಏನಿಲ್ಲ ದೇವರು ಆಗಿದ್ರು ನಮ್ಮ ಯೇಸು ಸ್ವಾಮಿ ನಮ್ಮ ಪ್ರಾರ್ಥನೆ ಕೇಳ್ತಾರಲ್ಲ, ಅದಕ್ಕಾಗಿ ನಮ್ಮ ಕೋಟಿ ಕೋಟಿ ದೇವರಿಗೆ ಸ್ತೋತ್ರ. ಯೇಸು ನಾಮ. ப்ரைஸ் தி லார்ட். எங்கள் டேடிக்கு 25th கிறிஸ்மஸ் அன்றைக்கி செகண்ட் அட்டாக் ஆயிடுச்சு. அங்கே என்ன பண்ணாருன்னா, அவர் சர்ச்சைக்கு போகிறதுக்காக ரெடியாக இருக்கிறாரு. அப்போது வந்து எல்லாம் ரெடி ஆகிட்டு போகிறதுக்கு முன்னாடி சாக்ஸ் போடுறதுக்கு கீழே குஞ்சிருக்கிறாரு. ஆர்ட் அப்படியே பிடிச்சிட்டு அப்படியே கீழே விழுந்துட்டுருக்கிறாரு. 5 நிமிஷம் அன்கான்ஷியஸ் ஆகிட்டு இருக்கிறாரு. அவரால் எப்படி எஞ்சாருன்னா, ஏசப்பா தான் இது எழுப்பியிருக்கிறாரு. ஃபுல் ஸ்வெட்டிங் ஆகி காது உள்ள அந்த தண்ணி போய் தான் அவர் ஏஞ்சி இருக்கிறாரு. அங்கே ரூம்மேட்ஸில் யாருமே இல்லை, உள்ளே தான் யாரோ ஒரு அண்ணா இருந்திருக்கிறாரு. அப்போ வந்து உடனே வந்து ஹார்ட் அட்டாக்கான ஒரு பர்சனே ஏஞ்சி அவரோட ஃபைல் ஹாஸ்பிட்டலுக்கு போகிற ஃபைலெல்லாம் தேடிக்கின்னு உடனே ஹாஸ்பிட்டலுக்கு டாக்ஸி பிடிச்சினெல்லாம் போய் பார்த்தா அட்டாக் ஆகிருக்குது, பிளாக் இருந்துருக்குது. அதுக்கப்புறம் வந்து டாக்டருங்கெல்லாம் வந்து இப்போ உடனே வந்து ஆஞ்சியோகிராம் பண்ணி உடனே ஸ்டண்டெல்லாம் போட்டு கிளியர் பண்ணி விட்ருக்குறாங்க. இப்போ கர்த்தரோட பரிசுத்த நாமத்துக்கு ஸ்தோத்திரம் உண்டாகட்டும். நெல்ல ஏசப்பா வந்து பெரிய அற்புதம் செஞ்சு அந்த நாள் வந்து மரணத்தான் இருந்திருக்கும், யாரையாலும் ஏஞ்சிக்க முடியாது. ஏசப்பா தான் அவர் எழுப்பியிருக்கிறார். அதுக்காக கூட கொடி ஸ்தோத்திரம். ஹல்லேலூயா. ಜೋರ ಕರಂಗಳೆ ತಟ್ಟಿ ಯೇಸುವಿನ ನಾಮத்தை ಮಹಿಮೆಪಡಿಸಲಮ್ಮ. ಸಮಯ ಬೆಳಿಗ್ಗೆ 7:30ಯಿಂದ 9 ಗಂಟೆ, ಎರಡನೇ ಆರಾಧನೆ 9:30ಯಿಂದ 11 ಗಂಟೆ. ಹಾಗೆ ಈ 2 ಆರಾಧನೆಗೆ ಬರೋಕ್ಕಾಗದವರು ಸಾಯಂಕಾಲದ 3ನೇ ಆರಾಧನೆಯಲ್ಲಿ 6ರಿಂದ 7 ಗಂಟೆ ತನಕ ನಡೆಯುವ ಆರಾಧನೆಯಲ್ಲಿ ಪಾಲ್ಗೊಂಡು ಕರ್ತನ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಪ್ರತಿ ವಾರ ಈ ಆರಾಧನೆ ಸಮಯ ಯಾಕೆ ಹೇಳ್ತೀರಾ ಅಂತ ನೀವು ಕೇಳ್ಬೋದು ಅಥವಾ ಮನಸ್ಸಲ್ಲಿ ಅಂದ್ಕೋಬೋದು. ಇಷ್ಟು ಸಮಯ ಹೇಳಿದರೂ ಕೂಡ, ಪ್ರತಿದಿನ ಹೇಳಿದರೂ ಕೂಡ ಎಷ್ಟೊಂದು ಜನ ಆರಾಧನೆ ಆದಮೇಲೆ, ಆರಾಧನೆ ಶುರು ಆದಮೇಲೆ ಮೆಸೇಜ್ ಶುರುವಾಗುವಾಗ ಬರೋರಿದ್ದಾರೆ. ಇವರಿಗೆಲ್ಲ
ನೆನಪಿಗೆ ಬರಲಿ ಅಂತ ಪ್ರತಿದಿನ ಹೇಳ್ತಾ ಇದ್ದೀವಿ. ಯಾಕಂದರೆ ಕೆಲವರು ದಿನ ಎಲ್ಲ ವಿಷಯವನ್ನು ಮರೆತು ಹೋಗೋರಿದ್ದಾರೆ. ಅದಕ್ಕಾಗಿ ಆರಾಧನೆ ಸಮಯವನ್ನು ಸರಿಯಾಗಿ ತಿಳಿದುಕೊಳ್ಳಿ. ಆರಾಧನೆಗಿಂತ ಮುಂಚೆನೇ ಬಂದು ಕರ್ತನ ಪಾದಪೀಠದಲ್ಲಿ ಕುಳಿತುಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ. ಇನ್ನು ಪ್ರತಿ ವಾರದ ಪ್ರಕಾರ ಮಾರ್ನಿಂಗ್ ಝೂಮ್ ಮೀಟಿಂಗ್ ಬೆಳಿಗ್ಗೆ ಸೋಮವಾರದಿಂದ ಗುರುವಾರ ತನಕ ನಡೆಯುವ ಈ ಝೂಮ್ ಮೀಟಿಂಗಲ್ಲಿ 6ರಿಂದ 7 ಗಂಟೆ ಇದರಲ್ಲಿ ಪಾಲ್ಗೊಂಡು ಯಾರ್ಯಾರಿಗೆ ಸಾಧ್ಯವಿದೆಯೋ ಅವರೆಲ್ಲ ಪಾಲ್ಗೊಳ್ಳಿ. ವಿಜ್ಞಾಪನೆ ಪ್ರಾರ್ಥನೆಗಳನ್ನು ಸಲ್ಲಿಸಿ ಕರ್ತನ ಆಶೀರ್ವಾದವನ್ನು ಪಡೆದುಕೊಳ್ಳೋಣ, ಸದುತ್ತರವನ್ನು ಕೇಳಿಕೊಳ್ಳೋಣ. ಹಾಗೆ ಪ್ರತಿ ವಾರದಂತೆ ಪ್ರತಿ ಶುಕ್ರವಾರ ನಡೆಯುವ ಝೂಮ್ ಮೀಟಿಂಗ್ ಫಾಸ್ಟಿಂಗ್ ಪ್ರೇಯರಲ್ಲಿ ಪಾಲ್ಗೊಳ್ಳಿ. ಆದರೆ ಕೊನೆ ಶುಕ್ರವಾರ ಮಾತ್ರ ಝೂಮ್ ಮೀಟಿಂಗ್ ಇರಲ್ಲ. ಫಾಸ್ಟಿಂಗ್ ಪ್ರೇಯರು ಚರ್ಚಲ್ಲಿರುತ್ತೆ. ಚರ್ಚಲ್ಲಿದ್ದಾಗ ಫಾಸ್ಟಿಂಗ್ ಪ್ರೇಯರ್ 10ರಿಂದ 1 ಗಂಟೆ ತನಕ ಇರುತ್ತೆ. ಬೇರೆ ದಿವಸ ಎಲ್ಲ 11 ಗಂಟೆಯಿಂದ 1 ಗಂಟೆ, ಬೇರೆ ವಾರ ಎಲ್ಲ. ಸೊ ಸಮಯನ ಸರಿಯಾಗಿ ತಿಳಿದುಕೊಂಡು ಆ ಝೂಮ್ ಮೀಟಿಂಗಲ್ಲಾಗಲಿ ಫಾಸ್ಟಿಂಗ್ ಪ್ರೇಯರಲ್ಲಿ ಅಟೆಂಡ್ ಆಗಿ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಇನ್ನು ನಾವು ಪ್ರಾರ್ಥನೆ ಪಾಯಿಂಟ್ಸ್ಗಳಿಗೆ ಹೋಗೋಣ. ಮೊದಲನೇದಾಗಿ ಈಗಾಗಲೇ ನೀವು ಟಿ ವಿಯಲ್ಲಿ ಪೇಪರಲ್ಲಿ ಓದಿರ್ಬೋದು, ಕ್ಯಾಲಿಫೋರ್ನಿಯಾ. ಎಲ್ಲಿದೆ ಕ್ಯಾಲಿಫೋರ್ನಿಯಾ? ಅಮೇರಿಕಾ. ಕೆಲವರಿಗೆ ಗೊತ್ತಿದೆ, ಗೊತ್ತಿಲ್ಲದವರು ತಿಳಿದುಕೊಳ್ಳಿ. ಕ್ಯಾಲಿಫೋರ್ನಿಯಾ ದೇಶದಲ್ಲಿ ಫಾರೆಸ್ಟ್ ಅಲ್ಲಿ ಫೈರ್ ಅಂಟ್ಕೊಂಡು, ಆ್ಯಕ್ಚುಲಿ ಅದೊಂದು ಗುಡ್ಡಗಾಡು ಪ್ರದೇಶ. ಅಲ್ಲಿ ತುಂಬ ಒಂದು ಹಾಲಿವುಡ್ ಆ್ಯಕ್ಟರ್ಸ್ಗಳ ಮನೆಗಳಿದೆ. ಹೆಚ್ಚಾಗಿ ಹಳೆ ಹಾಲಿವುಡ್ ಆ್ಯಕ್ಟರ್ಸ್ಗಳ ಮನೆ ಇದೆ. ಅಲ್ಲಿ 13,000 ಮನೆಗಳು ಸುಟ್ಟು ಹೋಗಿವೆ, ಬೆಂಕಿ ಹತ್ತಿಕೊಂಡು ಪೂರ್ತಿಯಾಗಿ ಸುಟ್ಟು ಹೋಗಿವೆ. ನೀವು ಟಿ ವಿಯಲ್ಲಿ ನೋಡಿದರೆ ನಿಮ್ಗೆ ಗೊತ್ತಾಗ್ಬೋದು, ನೋಡೋಕ್ಕೆ ಕಷ್ಟ ಆಗುತ್ತೆ, ನೋಡ್ಕೊಳ್ಳಿ ನೋಡೋದವರು. ಅದು ಅಷ್ಟು ಬೆಂಕಿಯಾಗಿದೆ ಅಲ್ಲಿ, ಅಷ್ಟು ಆರಿಸೋಕ್ಕೆ ಅಸಾಧ್ಯವಾಗಲ್ಲ. ಅಲ್ಲಿ ನೀರೇ ಇಲ್ಲ ಆರಿಸೋಕ್ಕೆ, ಇವಾಗ ಅಷ್ಟು ಕಷ್ಟ ಆಗಿದೆ. ಸಮುದ್ರದ ನೀರು ತಂದು ಆರಿಸೋಕ್ಕೆ ಪ್ರಯತ್ನಿಸ್ತಿದ್ದಾರೆ ಎಲ್ಲ ಹೆಲಿಕಾಪ್ಟರ್ಗಳ ಮೂಲಕ, ಅದರ ಮೂಲಕ ಇದರ ಮೂಲಕ. ಆದರೂ ಕೂಡ ಇನ್ನೂ ಬೆಂಕಿ ಅಲ್ಲಿ ಆರಿಲ್ಲ. ಒಂದು ಚಿಕ್ಕ ಬೆಂಕಿ ನಮಗೆ ತಾಗಿದರೆ ಎಷ್ಟು ನೋವಾಗುತ್ತೆ ಅಂತ ನಮ್ಗೆ ಗೊತ್ತಿರುತ್ತೆ. ಆದರೆ ಇಷ್ಟೊಂದು ಮನೆಗಳು ಸುಟ್ಟೋಗಿವೆ, ಕೆಲವರ ಪ್ರಾಣ ಹೋಗಿದೆ, ಇನ್ನು ಎಷ್ಟೊಂದು ಪ್ರಾಣಿಗಳು ಸತ್ತಿರ್ಬೋದು, ಅದು ಲೆಕ್ಕನೇ ಇರಲ್ಲ. ಆದ್ದರಿಂದ ನಾವು ಇದಕ್ಕಾಗಿ ಪ್ರಾರ್ಥಿಸಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ. ಪ್ರಾರ್ಥನೆಯ ವಿಷಯವನ್ನು ತಿಳಿದುಕೊಂಡವರು ದಯವಿಟ್ಟು ನೀವೇ ಎದ್ದು ನಿಂತ್ಕೊಳ್ಳಿ, ಪ್ರಾರ್ಥನೆಯನ್ನು ಸರಿಯಾದ ರೀತಿಯಲ್ಲಿ ಮಾಡಿ ಕರ್ತನ ಆಶೀರ್ವಾದ. ஜீசஸ் ஸ்தோத்திரம் ஆண்டவரே. பரிசுத்த பிதாவே, இந்த கால வேளையில் ஆண்டவரே சபையாக இணைந்து உம்முடைய முகத்தை நோக்கி பார்க்கிறோம் ராஜா. ஆண்டவரே கலிஃபோர்னியாக்காக நாங்கள் ஒரு மனதோடு செபிக்கிறோம் ஆண்டவரே. மனம் இறங்கும்படியாய் செபிக்கிறோம் ஐயா. இயேசுவே நீர் கிரியை செய்யும்படியாய் செபிக்கிறோம் ஆண்டவரே. குமாரன் கோபம் கொள்ளாதபடிக்கு, அவருடைய கோபம் பற்றி எரியாதபடிக்கு அவருடைய பாதத்தை முத்தம் செய்யுங்கள் என்று வேதம் சொல்லுகிறது ஆண்டவரே. நீர் மனம் இறங்கும்படியாய் செபிக்கிறோம். கலிஃபோர்னியா முழுமையாய் அழிந்து போகாதபடிக்கு கர்த்தர் மனம் இறங்குவீராக. அந்த அக்கினியை ஆண்டவரே அப்பா அவித்து போடும்படியாய் செபிக்கிறோம் ஆண்டவரே. மனுஷரால் கூடாதது தேவனால் கூடும் ஆண்டவரே. தகப்பனே, அந்த ஜனத்தின் மீது உம்முடைய கோபம் பற்றி எரியாதபடிக்கு நாங்கள் செபிக்கிறோம். கர்த்தர் கிருபையாய் மனம் இறங்கும்படியாய் செபிக்கிறோம் அப்பா. கிருபையாய் மனம் இறங்குவீராக ஆண்டவரே. ஒருவரும் அழிந்து போவது உமக்கு சித்தம் அல்ல என்று சொன்னீரே ஆண்டவரே. மனுஷர்களாகிய எங்கள் மீது கர்த்தர் மனம் இறங்குவீராக என்று சொல்லி ஒப்பு கொடுக்கிறோம் ஐயா. ஆண்டவரே, கோபத்தை உம்முடைய கோபம் தனியட்டும் என்று செபிக்கிறோம். உம்முடைய எரிச்சல் தனியட்டும் என்று சொல்லி ஒப்பு கொடுக்கிறோம் ஆண்டவரே. உம்முடைய எச்சரிப்பு அந்த தேசம் ஆண்டவரே அசட்டை பண்ணி இருந்தாலும் கர்த்தர் தயவாய் இறங்கும்படியாய் செபிக்கிறோம். நாங்கள் மனுஷர்கள் தானே, நீர் தேவன் தானே ஆண்டவரே. அப்பா, நீர் மனம் இறங்கும்படியாய் செபிக்கிறோம் ஐயா. மனம் இறங்குவீராக, அந்த ஜனங்களை ரட்சிப்பீராக, மீட்டுக் கொள்ளுவீராக. தீங்குக்காக மனஸ்தாபப்படுகிற தேவன் என்று வேதம் சொல்லுகிறது ஆண்டவரே. இவ்வளவு பெரிய தீங்கை என் ஆண்டவர் எப்படிப்பா நீங்க பாப்பீங்க ஆண்டவரே? இறங்குவீராக ஆண்டவரே. மனம் இறங்கும்படியாய் செபிக்கிறோம் ஆண்டவரே. இது தொடராதபடிக்கு அந்த அக்கினியை அவிழ்த்து போடும்படியாய் செபிக்கிறோம். அந்த தனியட்டு என்று செபிக்கிறோம் ஆண்டவரே. அப்பா, ஜீவன் போகாதபடி பாதுகாக்கும்படியாய் செபிக்கிறோம் ஐயா. மனம் இறங்கும்படியாய் செபிக்கிறோம் ஆண்டவரே. ஒரு மனதோடு செபிக்கிற வேளையில பரலோகத்தில் அந்த காரியம் உண்டாகும் என்று சொன்னீரே. நாங்கள் இத்தனை பேராய் சபையாய் நின்று செபிக்கிறோம் இயேசுவின் நாமத்தினாலே. அந்த காரியம் உண்டாகட்டும் என்று செபிக்கிறோம். அற்புதம் நடப்பதாக என்று செபிக்கிறோம் அப்பா.
கர்த்தர் கிரியை செய்யும்படியாய் ஜெபிக்கிறோம் ஆண்டவரே. தீங்கை மாற்றுகிறதற்காக ஸ்தோத்திரம் ஆண்டவரே. மனஸ்தாபப்படுகிறதற்காக நன்றி ஆண்டவரே. இயேசுவின் நாமத்தில் எங்களை அர்ப்பணித்து ஜெபிக்கிறோம் நல்ல பிதாவே. Thank you Jesus. Thank you Lord. Thank you brother. ಕರ್ತ ನಮ್ಮ ಖಂಡಿತ ಪ್ರಾರ್ಥನೆ ಕೇಳಿದ್ದಾರೆ. ಅಲ್ಲಿ ಬೆಂಕಿ ಆರಿ ಹೋಗಿರುತ್ತೆ ಅಂತ ನಾವು ನಂಬೋಣ. Currently, authorities say that there is no possibility of bringing the fires under control. At least 5 people have been tragically killed and more than 1,000 structures have been destroyed as fierce wildfires raged in the Los Angeles area. Fast-moving flames burned through homes and businesses as residents fled smoke-filled canyons and picturesque neighborhoods that are home to several celebrities. So what is causing the wildfires? Well, fire officials are investigating the causes of these multiple wildfires that are destroying homes and forcing thousands to evacuate parts of Southern California. There are at least 6 major wildfires raging through Los Angeles. The Palisades fire started burning on Tuesday, scorching thousands of acres around the beach towns of Santa Monica and Malibu. Low humidity and ongoing drought-like conditions are the primary stakeholders when it comes to the Palisades wildfires to flare up, backed by the strong Santa Ana winds that's gusting to 80 miles per hour. Palisades wildfire is massively dangerous and can even claim human lives if not catered to at the earliest. The Eaton fire broke out in Altadena and swept to more than 10,000 acres, and it's raging on the opposite end of the Los Angeles basin by the northeast corner in Pasadena. The fire hasn't been contained just as yet. Just a few hours later, a smaller blaze named the Hearst fire had ignited in the San Fernando. ನಾವು ಇವಾಗ ನಮ್ಮ ಪ್ರತಿ ವಾರ ನಾವು ಪ್ರಾರ್ಥನೆ ಮಾಡುವಂಗೆ ಈ ಸಮಯದಲ್ಲೂ ಕೂಡ ನಮ್ಮ 2 ಆಲಯಗಳಲ್ಲಿ ಕರ್ತನ ಕೃಪೆಯಿಂದ ಆತ್ಮಗಳು ಬರುವುದಕ್ಕಾಗಿ ಬೇಗನೆ ಯಾರಾದರೂ ಪ್ರಾರ್ಥನೆ ಮಾಡಿ. சோத்திரம் ஏசப்பா, நன்றியப்பா, நன்றியோடு சோத்தரிக்கிறோம், துதிக்கிறோம் ராஜா. இந்த வேளையில் ராஜா கோரமங்கல சபைக்காக ஜெபிக்கிறோம், பன்னேர்கட்டா சபைக்காக ஜெபிக்கிறோம், நன்றியோடு சோத்தரிக்கிறோம் ராஜா. அப்பா அநேக புதிய ஆத்மாக்களை கொண்டு வாங்கப்பா. அப்பா இந்த தேசத்தில் இருக்கிற எல்லா அந்தகார வல்லமைகள் கிரியைகள் அழிக்கப்பட்டு போகட்டும் ராஜா. அப்பா இந்த வேளையில் ஒப்பு கொடுத்து ஜெபிக்கிறோம், நன்றியோடு சோதரிக்கிறோம். பன்னேர்கட்டா சபையில் அநேக புதிய ஆத்மாக்களை கொண்டு வாங்கப்பா. இந்த வேளையில் ஒப்பு கொடுத்து ஜெபிக்கிறோம். கோரமங்கல சபையில் அநேக புதிய ஆத்மாக்களை கொண்டு வாங்கப்பா. உம்மாலாகுமாப்பா. வியாதியோடு கண்ணீரோடு வருகிற ஒவ்வொருவரும் அசை அற்புத காண செய்யும் அப்பா. இந்த வேளையில் ஒப்பு கொடுத்து ஜெபிக்கிறோம். நீரே இறங்கி வந்து பொறுப்பெடுத்து வழி நடத்தும். இயேசுவின் வல்லமுள்ள நாமத்தினால் கேட்கிறோம் எங்கள் ஜீவனுள்ள நல்ல பிதாவே. ಆಮೇನ್ ಆಮೇನ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ನಾವಿವಾಗ ನಮ್ಮ ಮಧ್ಯೆ ಕರ್ತನ ವಾಕ್ಯ ಬಂದು ನಮ್ಮಲ್ಲಿ ಆ ಕುಟುಂಬದವರು ಇದ್ದಾರೆ. ಮುಂದಿನ ಕೊನೆಯ ಭಾನುವಾರ ಈ ತಿಂಗಳು 26ನೇ ತಾರೀಕು ಎಲಿಸಬೆತ್ ಮತ್ತು ದೀಪಕ್ ಅವರ ಮದುವೆ ತುಮಕೂರಿನ ನಡೀತಾ ಇದೆ. ಆ ಮದುವೆಯನ್ನು ಕರ್ತನು ಆಶೀರ್ವದಿಸುವಂತೆ ನಮ್ಮ ಚರ್ಚಲ್ಲಿ ಎಂಗೇಜ್ಮೆಂಟ್ ಆಯಿತು. 26ನೇ ತಾರೀಕು ಭಾನುವಾರ ಅಲ್ಲೂ ತುಮಕೂರಿನಲ್ಲಿ CSI ವೆಸ್ಲಿ ಚರ್ಚ್ ಅಲ್ಲಿ ನಡೆಯುತ್ತೆ. ಅವರ ಮ್ಯಾರೇಜು, ಅವರ ತಾಯಿಲಿದ್ದಾರೆ. ಎಲಿಸಬೆತ್ ಸೆಕೆಂಡ್ ಸರ್ವಿಸ್ ಬರ್ತಾಳೆ. ಈ ಕುಟುಂಬಕ್ಕಾಗಿ ಮತ್ತು ಈ ಮದುವೆಗೋಸ್ಕರ ನಮ್ಮ ಕೈಗಳನ್ನು ಮೇಲೆ ಕೆತ್ತಿ, ದೇವರೇ ಈ ಮದುವೆಯನ್ನು ನಾವು ಎಲ್ಲರೂ ಸೇರಿ ಆಶೀರ್ವದಿಸ್ತಾ ಇದ್ದೇವೆ. ಈ ಮದುವೆಯಲ್ಲಿ ಯಾವ ಕೊರತೆಗಳು ಬರದಾಗೆ ಕರ್ತನು ಕಾಪಾಡಲಿ. ಎಲಿಸಬೆತ್ ಮತ್ತು ದೀಪಕ್ಕು ಗಂಡ ಹೆಂಡತಿಯಾಗಿ ನೇಮಿಸಲ್ಪಟ್ಟ ಮೇಲೆ ನಿನ್ನ ವಾಕ್ಯದ ಪ್ರಕಾರ ಜೀವಿಸುವಂತೆ ಅವ್ರಿಗೆ ಕೃಪೆಯನ್ನು ಕೊಡು. ಈ ಮದುವೆಗೆ ಬೇಕಾದ ಎಲ್ಲ ಸೌಕರ್ಯಗಳು ಒದಗಿ ಬರಲಿ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್ ಆಮೇನ್. ಗಾಡ್ ಬ್ಲೆಸ್ ಯು ಮಾ. ಥ್ಯಾಂಕ್ ಯು. ಕೂತ್ಕೊಳ್ಳಿ. ಕ್ಯಾಲಿಫೋರ್ನಿಯಾಗೋಸ್ಕರ ನಿಮ್ಮ ವೈಯಕ್ತಿಕ ಪ್ರಾರ್ಥನೆಯಲ್ಲೂ ಕೂಡ ಪ್ರಾರ್ಥನೆ ಮಾಡಿ. இந்த கேலிஃபோர்னியாக்காக ஜெபித்துக் கொள்ளுங்கள்.
ಕಾಲಾಡಿಸಬಾರ್ದು. ಇಟ್ ಇಸ್ ನಾಟ್ ಗುಡ್ ಹ್ಯಾಬಿಟ್. ಈ ಜಾಗದಲ್ಲೇ ಸಿನಿಮಾ ಲ್ಯಾಂಡ್ ಇರುವಂಥದ್ದು, ಸಿನಿಮಾ ಫೀಲ್ಡ್ ಇರುವಂಥದ್ದು ಎಲ್ಲಿ? ಹಾಲಿವುಡ್ ಇರುವಂಥದ್ದು ಕ್ಯಾಲಿಫೋರ್ನಿಯಾ. ಮತ್ತು ಪ್ರಪಂಚದ ಅತಿ ಹೆಚ್ಚು ಬ್ಲೂ ಫಿಲಮ್ಸು ತಯಾರಾಗೋದಿಲ್ಲ. ಅತಿ ಹೆಚ್ಚು ಬ್ಲೂ ಫಿಲಮ್ಸ್ ತಯಾರಾಗೋದೆಲ್ಲಿ ಅಂದರೆ ಈ ಜಾಗದಲ್ಲಿ. ಆದರೆ ಇವತ್ತು ಆ ಸಿನಿಮಾ ನಟರ ಮನೆಗಳು ಸುಟ್ಟೋಗ್ಬಿಟ್ಟಿದೆ, ಎಲ್ಲ ಓಡ್ತಾ ಇದ್ದಾರೆ. 13,000 houses are burned. 16 வீடுகள் சுட்டு போயிடுச்சு. ಸೊ ಎನಿಹೌ ಇನ್ನೋಸೆಂಟ್ ಪೀಪಲ್ಸ್ ಇದ್ದಾರೆ, ಅವ್ರಿಗಾಗಿ ನಾವು ಪ್ರಾರ್ಥಿಸೋಣ. ಎಷ್ಟೋ ಮುಗ್ಧ ಜನರಿದ್ದಾರೆ, ಅವರೆಲ್ಲರನ್ನು ಕರ್ತನು ಕಾಪಾಡಲಿ. ಆಮೇನ್. ಬೇಗ ಈ ಬೆಂಕಿ ಆರುವಂತೆ ಕರ್ತನಿಂದ ಎಲ್ಲವೂ ಸಾಧ್ಯ. ಒಂದು ಸಂಭ್ರಮವಾದ ಮಳೆ ಅಲ್ಲಿ ಸುರಿಯಲ್ಪಡಲಿ. ಸಮುದ್ರದ ನೀರನ್ನು ತಂದು ಹಾಕ್ತಾ ಇದ್ದಾರೆ, ಹಾಕ್ತಾ ಇಲ್ಲ ಅದು, ಆದರೆ ಕರ್ತನಿಂದ ಎಲ್ಲವೂ ಸಾಧ್ಯ. ವಿ ಎಕ್ಸ್ಪೆಕ್ಟ್ ಎ ಮಿರಕಲ್. ಆಮೆನ್. ಥ್ಯಾಂಕ್ ಯು ಲಾರ್ಡ್. ದೇವರು ಒಳ್ಳೆಯವನು. ಆಮೆನ್. ನಾನು ನಿಮಗೆ ಹೇಳಿದ್ದೇನೆ, ಈ ತಿಂಗಳ ಕೊನೆಯಲ್ಲಿ ನಾನು ಈ ಸಾಮ್ಯಜ್ಞಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಚಿಕ್ಕ ಕ್ವಶನ್ ನಿಮ್ಮನ್ನು ಕೇಳ್ತೇನೆ. ಆನ್ಸರ್ ಮಾಡಿದವರಿಗೆ ಪ್ರೈಸ್ ಸಿಗತ್ತೆ. ಆಮೆನ್. ಗಮನ ಇಟ್ಟು ಕೇಳಿಸ್ಕೊಂಡವರು, ಬರ್ಕೊಂಡವರು, ಯಾರು ಎಳೆದುಕೊಳ್ಳಿರಿಂಗಳೋ, ಗಮನಿತ್ತು ಕೇಳ್ಕ್ರಿಂಗಳೋ, இந்த 26ஆம் தேதி வருகிற ஞாயிற்றுக்கிழமை, கடைசி ஞாயிற்றுக்கிழமையிலே உங்களுக்கு ஒரு குவிஸ் வைக்க போகிறோம். ஒரு 15 மினிட்ஸ், அவ்வளோதான், 15 நிமிஷம். ಯಾರು ನಲ್ಲ ಆನ್ಸರ್ ಕೊಡ್ತೀங்களೋ ಅವ್ರಿಗೆ நல்ல ಪ್ರೈಸ್ ಕೊಡಕ್ಕೆ ಹೋಗ್ರು. ಗಾಡ್ ಬ್ಲೆಸ್ ಯು. ಯಾಕೆಂದ್ರೆ ಬೇರೆ ಉದ್ದೇಶ ಏನಿಲ್ಲ, ಈ ವಾಕ್ಯ ನಿಮ್ಗೆ ಕೇಳಿದ್ದೀರೋ ಇಲ್ವೋ ಅಂತ ಟೆಸ್ಟ್ ಮಾಡೋದಕ್ಕೋಸ್ಕರ ಅಷ್ಟೇ. ಎದಕ್ಕೆ சொல்லுங்க? ವೈ ಕ್ಯಾಲ್ವಿನ್? இந்த வசனத்தை நீங்கள் இங்கே வந்து கேட்டிருக்கீங்களா இல்லையா? ஏதோ தூங்கிட்டு போனீங்களா? அதுக்காக ஒரு டெஸ்ட் பண்ணுறது. என்னம்மா மரியம்மா? God bless you. Praise the Lord. Amen. Parable of new cloth on an old garment. ಹೊಸ ಬಟ್ಟೆಗೆ ಹಳೆಯ ಬಟ್ಟೆಯನ್ನು, ತ್ಯಾಪೆಯನ್ನು ಹಾಕುವುದು. புதிய துணிக்கு என்ன பண்றது? மத்தேயு சுவிசேஷம் 9:6 மேத்யூ 9:6. சரி, மார்க் 2:21 ஆக்குமா? மார்க் 2:21. ಓಕೆ. ಒಬ್ಬ ವ್ಯಕ್ತಿಯು, ಮಾರ್ಕ್ 2:21, ಒಬ್ಬ ವ್ಯಕ್ತಿಯು ತನ್ನ ಹಳೆಯ ಮೇಲಂಗಿಯ ಹರಕಿಗೆ ಹೊಸ ಬಟ್ಟೆಯನ್ನು ತೇಪೆ ಹಚ್ಚುವುದಿಲ್ಲ. ಒಂದು ವೇಳೆ ಹಚ್ಚಿದರೆ ಆ ತೇಪೆಯು ಹಿಂಜಿಕೊಂಡು ಆ ಹರಕನ್ನು ಮತ್ತಷ್ಟು ದೊಡ್ಡದಾಗಿ ಮಾಡುತ್ತದೆ. ಆಮೆನ್. ಒಬ್ಬ ವ್ಯಕ್ತಿ ತನ್ನ ಹಳೆಯ ಮೇಲಂಗಿಯ ಹರಕಿಗೆ ಹೊಸ ಬಟ್ಟೆಯ ತೇಪೆಯನ್ನು ಹಚ್ಚೋದಿಲ್ಲ. ಹಳೆಯ ಬಟ್ಟೆ ಹರಿದೋಗಿದೆ, ಓಕೆ, ಹೊಸ ಬಟ್ಟೆಯನ್ನು ಕಟ್ ಮಾಡಿ ಅದಕ್ಕೆ ಹೊಲಿದ್ರೆ ಏನಾಗತ್ತೆ? 1-2 ದಿನ ಚೆನ್ನಾಗಿರುತ್ತೆ, ಆಮೇಲೆ ಏನಾಗ್ತಾ ಬರುತ್ತದು? ಪಿಂಜ್ಕೊಂಡು ಬರುತ್ತೆ ಅಲ್ವಾ? ಆ ಬಾರಕ್ಕೆ ಏನಾಗುತ್ತೆ? ಪಿಂಜ್ಕೊಂಡು ಬರುತ್ತೆ. ಕರೆಕ್ಟಾ? ಯೇಸು ಅದನ್ನು ಹೇಳ್ತಾ ಇದ್ದಾರೆ ಈಗ. ಲೂಕ 5:36 ಕೂಡ ಇದೇ ವಾಕ್ಯ ಇದೆ. ಲೂಕ 5:36 ಪಡಿಕಿಲ್ಲಮ್ಮ. ಬಳಿಕ ಯೇಸು ಅವರಿಗೆ ಈ ಸಾಮ್ಯವನ್ನು ಹೇಳಿದನು.
ಹಳೆ ಅಂಗಿಗೆ ತೇಪೆ ಹಚ್ಚುವುದಕ್ಕಾಗಿ ಹೊಸ ಅಂಗಿಯಿಂದ ಬಟ್ಟೆಯನ್ನು ಯಾರೂ ಹರಿದುಕೊಳ್ಳುವುದಿಲ್ಲ. ಹಾಗೆ ಮಾಡಿದ್ದೇ ಆದರೆ ಹೊಸ ಅಂಗಿಯನ್ನು ಕೆಡಿಸಿಕೊಂಡಂತಾಗುತ್ತದೆ. ಅಲ್ಲದೆ ಹೊಸ ಅಂಗಿಯ ಬಟ್ಟೆಯು ಹಳೆಯ ಅಂಗಿಗೆ ಹೋಲುವುದು ಇಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಆಮೆನ್. ಹೆಂಗೆ ಯೇಸಮ್ಮ ಯಾವ ಥರ ಮಾತಾಡ್ತಾರೆ ನೋಡ್ರಿ. ಹಳೆ ಅಂಗಿಗೆ ತೇಪೆ ಹಚ್ಚೋದಿಕ್ಕೆ ಯಾವ ಅಂಗಿಯಿಂದ ಬಟ್ಟೆನ ತೆಗೆದುಕೊಂಡ್ರಂತೆ? ಹೊಸ ಬಟ್ಟೆಯಿಂದ. ಈಗ ಏನಾಯ್ತು, ಸ್ವಲ್ಪ ದಿವಸ ಆದ್ಮೇಲೆ ಎರಡೂ ಹಾಳಾಯ್ತಲ್ವಾ? ಹೊಸ ಅಂಗಿನೂ ಹೋಯ್ತು, ಹಳೆ ಅಂಗಿನೇನಾಯ್ತು, ತೇಪೆ ಹಾಕಿದ್ದಕ್ಕೇನಾಯ್ತು, ಆ ಬಾರಕ್ಕೆಲ್ಲ ಕಿತ್ಕೊಂಡು ಹೋಯ್ತು ಅಲ್ವಾ? ಇದು ಮೀನಿಂಗ್ ಏನ್ ಗೊತ್ತಾ? ಜೀಸಸ್ ಡಿಡ್ಂಟ್ ಕಮ್ ಟು ಪ್ಯಾಚ್ ಆನ್ ಓಲ್ಡ್ ಸಿಸ್ಟಮ್ ಬಟ್ ರೆನ್ಯೂ ಇಟ್. ಆಮೆನ್, ஹல்லேலூயா. இந்த பழைய என்ன சொல்றது, நான் பழைய சிஸ்டம் பद्धதி, பழைய சிஸ்டம் என்ன சொல்றாருமா தமிழ்ல? பழைய வழக்கங்கள். பழைய வழக்குக்கு ஆண்டவர் ஒரு பேட்ச் போட வரல, ஆனா என்ன செய்ய வந்தார்? அதை புதுப்பிக்க வந்தார். ಆಮೆನ್. ಅದು ಪುದಿಪಿಕ್ಕ ಬಂದಾರೆ. ಹಲ್ಲೆಲೂಯಾ, ಆಮೆನ್. ದೇವರು ಏನ್ ಮಾಡಿದ್ದಾನೆ? ಅದನ್ನ ಹೊಸದಾಗಿ ಮಾಡುವುದಕ್ಕೋಸ್ಕರವೇ ದೇವರು ಈ ಲೋಕಕ್ಕೆ ಬಂದ. He came to start or establish new covenant, not old covenant. ஆமென். பழைய ஏற்பாடுக்கு ஆண்டவர் என்ன செய்ய வரல? ஒரு பேட்ச் போட வரல, ஒரு புதிய ஏற்பாடு ஆண்டவர் ஸ்டார்ட் பண்றதுக்கு தான் இந்த உலகத்துக்கு வந்தார். ಆಮೆನ್. ಇವತ್ತು ನಾವು ಯೇಸುವಿನ ರಕ್ತದಲ್ಲಿ, ಆತನ ಶರೀರದಲ್ಲಿ ಪಾಲ್ಗೊಂಡಿದ್ದೇವೆ ಅಲ್ವಾ? ಇದು ಏನು ಸೂಚನೆ ಮಾಡುತ್ತೆ? ಏನಂತ ಹೇಳಿದ್ರೆ, ಯೇಸ್ವಾಮಿ ಮೇಲಂತಸ್ತಲ್ಲಿ ತನ್ನ ಶಿಷ್ಯರ ಸಂಗಡ ಈ ಒಂದು ಪವಿತ್ರವಾದ ಭೋಜನವನ್ನು ಮಾಡುವಾಗ ಏನಂತ ಹೇಳಿದ್ರು? ಇದು ನಿಮಗೋಸ್ಕರ ಮುರಿಯಲ್ಪಟ್ಟ ನನ್ನ ಶರೀರ. ರಕ್ತವನ್ನ ಕೊಡುವಾಗ ಏನಂತ ಹೇಳಿದ್ರು? ದ್ರಾಕ್ಷರಸ ಕೊಡುವಾಗ ಇದು ನನ್ನ ರಕ್ತ ಹೊಸ ಒಡಂಬಡಿಕೆಯನ್ನ ಸೂಚಿಸುತ್ತದೆ, ಇದು ಅನೇಕರ ಪಾಪಗಳನ್ನು ತೊಳೆಯುತ್ತೆಂಬುದಾಗಿ. ಆಮೆನ್, ಹಲ್ಲೆಲೂಯಾ. ಯಾವುದೇ ಹಳೆಯದರ ಮೇಲೆ ಹೊಸದನ್ನು ಹಾಕುವುದು ಅಪಾಯಕಾರಿ. ಹಳೆಯದರ ಮೇಲೆ ಏನು ಹಾಕಬಾರ್ದು? ಯಾರನ್ನ ನೀವು ನೆನ್ನೆ ಅನ್ನಕ್ಕೆ ಇವತ್ತು ಅನ್ನ ಬೆರೆಸ್ತೀರಾ? ಶೋಭಕ್ಕ, ಹೊಸ ಅನ್ನಕ್ಕೆ ಹಳೆ ಅನ್ನ ಬೆರೆಸ್ತೀರಾ? ಹಳೆ ಸಾರಿಗೆ ಹೊಸ ಸಾರು ಬೆರೆಸ್ತೀರಾ? ಏನ ಸೆಲ್ವಿ? ಇಲ್ಲ ಪಂಡ್ರದಲ್ಲಿ ಇಲ್ಲಿಯಾ? ಇದರೆಲ್ಲ ನಾವು ಹುಷಾರಾಗಿದ್ದೇವೆ. ಆದರೆ ವೆನ್ ಇಟ್ ಕಮ್ ಟು ದ ಸ್ಪಿರಿಚುವಲ್ ಥಿಂಗ್, என்ன ஆவிக்குரிய வாழ்க்கைக்கு வரும்போது பழையது எதுவுமே சேஞ்ச் ஆகல. ஆனா நாங்க என்ன வாஞ்சிக்கிறோம்? புதிசதான வரணும் எனக்குள்ளே. பழையது ಖಾಲಿ ಆಗணுமே, ಹಳೆದೆಲ್ಲ ಹೋಗ್ಬೇಕಲ್ಲ. ஹல்லேலூயா. ரெண்டும் மிக்ஸ் ஆக முடியாது. அதுதான் ஆண்டவர் சொல்லுகிறார். இதே ನಿಯಮ ದ್ರಾಕ್ಷರಸ ಬುದ್ದಲಿಗೂ ಅನ್ವಯವಾಗುತ್ತದೆ ಅಲ್ವಾ? ಏನಂತ ಹೇಳಿದ್ರು ಯೇಸು ಸ್ವಾಮಿ ಇದಕ್ಕೆ ಮುಂದಿನ ವಾಕ್ಯದಲ್ಲಿ? ಅಲ್ಲಲ್ಲ, 37 ಹಾಕಮ್ಮ, 37 ಇದೆಯಾ? ಅಂತೆಯೇ ಹೊಸ ದ್ರಾಕ್ಷರಸವನ್ನು, ಲೂಕ 5:37, ಅಂತೆಯೇ ಹೊಸ ದ್ರಾಕ್ಷರಸವನ್ನು ಹಳೆಯ ದ್ರಾಕ್ಷರಸದ ಚೀಲಗಳಲ್ಲಿ ಯಾರೂ ತುಂಬಿಡುವುದಿಲ್ಲ. ಒಂದು ವೇಳೆ ತುಂಬಿದರೆ ಹೊಸ ದ್ರಾಕ್ಷವು ಏನ್ ಮಾಡುತ್ತೆ? ಚೀಲಗಳನ್ನ ಒಡೆದು ಹಾಕುವುದರಿಂದ ದ್ರಾಕ್ಷರಸವು ಚೆಲ್ಲಿ ಹೋಗುತ್ತದೆ, ಚೀಲಗಳು ಹಾಳಾಗುತ್ತದೆ. ಹೊಸ ದ್ರಾಕ್ಷರಸ, ಹಳೆಯ ಬುದ್ದಲಿ. ಹೊಸ ದ್ರಾಕ್ಷರಸ, ಹಳೆಯ ಬುದ್ದಲಿ. ಅದನ್ನ ಏನ್ ಮಾಡಲ್ಲಂತೆ ದೇವರು ಹೇಳ್ತಾರೆ. ಹೊಸ ದ್ರಾಕ್ಷರಸವನ್ನ ಯಾರು ಕೂಡ ಹಳೆಯ ಬುದ್ದಲಿಯಲ್ಲಿ, ಬ್ಯಾಗ್ಸ್ ಅಲ್ಲಿ ಅಥವಾ ಸ್ಕಿನ್ ಬ್ಯಾಗ್ ಅಲ್ಲಿ ಏನ್ ಮಾಡೋದಿಲ್ಲ, ತುಂಬೋದಿಲ್ಲ. ತುಂಬಿದ್ರೆ ಏನಾಗುತ್ತೆ? ಈಸ್ಟ್ ಫಾರ್ಮೇಶನ್ ಆಗಿ ಈ ಹಳೆಯ ಬುದ್ದಲಿಯಲ್ಲಿ ತಡ್ಕೊಳ್ಳೋದಕ್ಕೆ ಆಗಲ್ಲ,
ಅದೇನಾಗತ್ತೆ, ಒಡೆದೋಗ್ಬಿಡ್ತದೆ ಎಂಬುದಾಗಿ ಕರ್ತನು ಹೇಳ್ತಾ ಇದ್ದಾನೆ. ಇಲ್ಲಿ ಕರ್ತನು ಕೊಡುವ ಉದಾಹರಣೆಯಿಂದ ತಿಳಿದುಕೊಳ್ಳುವುದೇನು ಗೊತ್ತಾ, ಕ್ರಿಸ್ತನಲ್ಲಿ ಸಿಗುವಂಥ ಹೊಸ ಜೀವನವನ್ನು ನಮ್ಮ ಹಳೆಯ ಜೀವಿತಕ್ಕೆ ಮ್ಯಾಚ್ ಮಾಡಬಾರ್ದು. கிறிஸ்து எனக்கு தந்தது புதிய வாழ்க்கை. ஹல்லேலூயா. என்ன கணேஷ், கிறிஸ்துவுக்குள்ள இருப்பவன் புது சிருஷ்டி. பழையதெல்லாம் என்ன ஆச்சு, போயிடுச்சு. என்ன சுமன், கிறிஸ்துவுக்குள்ள இருப்பவன் என்ன புதிய சிருஷ்டி. பழையதெல்லாம் என்ன ஆச்சு, வசனம் என்ன சொல்றது, ಹಳೆದೆಲ್ಲ ಏನಾಯ್ತು ಕುಟಿ, ಹಳೆದೆಲ್ಲ ಏನಾಯ್ತು, ಹೋಗಿರ್ಬೇಕು. ಹೋಗಿಲ್ಲ ಅಂದ್ರೇನೆ ಸಮಸ್ಯೆ. ಆಮೇಲೆ ಹಲ್ಲೆಲೂಯ. ಹಳೆ ಜೀವಿತ ಹೊಸ ಜೀವಿತ ಎರಡು ಏನು ಮಾಡಬಾರ್ದು, ಮಿಕ್ಸ್ ಪಣ್ಣು ಕೂಡ ಅದು ಡೇಂಜರ್. ಅದು ಹಳೆ ಜೀವಿತವನ್ನ ಹೊಸ ಜೀವಿತವನ್ನ ಏನ್ ಮಾಡಬಾರ್ದು, ಮಿಕ್ಸ್ ಮಾಡಬೇಡಿ. ಅಂತೋನಿ ಯಾರನ್ನ, ಯೇಸುವನ್ನ ಸೇರಿಸಬೇಡಿ. ಅದಾಗೋಯ್ತು, ದಟ್ ಇಸ್ ಲಾಸ್ಟ್. ಹಲ್ಲೆಲೂಯ. அந்த பழைய வாழ்க்கை என்னாச்சு, ಆಗೋಯ್ತು. ಈಗ ಏನಂದ್ರೆ ನಮಗೆ ಹೊಸ ಜೀವನವನ್ನ ಕರ್ತನು ಕೊಟ್ಟಿದ್ದಾನೆ. அல்லேலூய. புதிய வாழ்க்கையை யார் கொடுத்திருக்கிறார், என் ஆண்டவர் கொடுத்திருக்கிறார். ஆமென். God often looks for new wine skins because the old ones won't stretch any further. ಹೊಸ ದ್ರಾಕ್ಷರಸವನ್ನ ಹಳೆಯ ಬುದ್ದಲಿ ಅಂದ್ರೆ ಹೆಂಗ್ ಗೊತ್ತಾ, ಚರ್ಮದ ಬ್ಯಾಗು. ಅವಾಗೆಲ್ಲ ಏನಿರಲಿಲ್ಲ, ಪ್ಲಾಸ್ಟಿಕ್ ಇತ್ತ, ಸ್ಟೀಲ್ ಪಾತ್ರ ಇತ್ತ, ಯಾವ್ದ್ರಲ್ಲಿ ಹಾಕ್ತಿದ್ರು, ಸ್ಕಿನ್ ಬ್ಯಾಗ್. ಯಾವ್ದ್ರಲ್ಲಿ, ರೋಮ್ ಸ್ಕಿನ್ ಬ್ಯಾಗ್ಸ್, ಅದ್ರಲ್ಲಿ ಹಾಕ್ತಾ ಇದ್ರು. ಅದೇನಾಗಿರುತ್ತೆ, ಹಿಗ್ಗಿ ಇನ್ನು ಮುಂದಕ್ಕೆ ಹಿಗ್ಗೋದಿಕ್ಕೆ ಅದು ಆಗೋದಿಲ್ಲ. ಹೊಸ ದ್ರಾಕ್ಷರಸವನ್ನು ಹಾಕಿದಾಗ ಈಸ್ಟ್ ಫಾರ್ಮೇಶನ್ ಆಗತ್ತೆ ಒಳಗಡೆ, ಅದು ಹಿಗ್ಗೋದಿಕ್ಕೆ ಆಗೋದಿಲ್ಲ. ಅವಾಗ ಏನಾಗತ್ತೆ, ಒಡೆದೋಗುತ್ತೆ. ಇಟ್ ಈಸ್ ಡೇಂಜರ್ ಟು ಮಿಕ್ಸ್ ಓಲ್ಡ್ ಲೈಫ್ ಅಂಡ್ ನ್ಯೂ ಲೈಫ್. ಗಾಡ್ ಈಸ್ ಗಿವನ್ ನ್ಯೂ ಲೈಫ್. ದೇವರು ನಿಮಗೆ ಬರ್ತಾ ಹೊಸ ಜೀವನವನ್ನು ಕೊಟ್ಟಿದ್ದಾನೆ. ಹಳೆಯ ಜೀವಿತಕ್ಕೆ ಅದನ್ನು ಬೆರೆಸಬಾರ್ದು. ಆಮೆನ್. ಕರ್ತನು ಬಂದಿದ್ದು ಹೊಸ ಒಡಂಬಡಿಕೆಯನ್ನ ಸ್ಥಾಪಿಸುವುದಕ್ಕಾಗಿ. ಆಮೆನ್. கர்த்தர் எதற்காக வந்தார் இந்த உலகத்துக்கு? ஏசப்பா புதிய ஏற்பாடு ஆண்டவர் என்ன செய்யும்படி, அதே ஆண்டவர் ஸ்தாபனை செய்யறதுக்காகவே இந்த உலகத்துக்கு வந்தார். அல்லேலೂಯಾ. ಹಳೆ ಒಡಂಬಡಿಕೆಗೆ ತ್ಯಾಪ ಹಚ್ಚೋದಕ್ಕೆ ಬರಲಿಲ್ಲ, ಎಲ್ಲವೂ ಹೊಸದು. ஏசப்ப வந்த மாதிரி என்னாச்சு, எல்லாம் புதுசு. அல்லேலூயா. It is not going to be old thing. Amen. ಇದೇ ರಕ್ಷಣೆಯ ಕಾರ್ಯವೆಂದರೆ ಯೇಸು ಹೊಸದನ್ನು ಸ್ಥಾಪಿಸುವುದಕ್ಕಾಗಿ ಹಳೆಯದನ್ನು ನಾಶನೂ ಮಾಡಲಿಲ್ಲ, ಇಲ್ವಾ? புதுசே ஆண்டவர் நிரூபிக்கிறதுக்காக பழையசே ஆண்டவர் எடுத்து போட்டாரா? இல்லை. என்ன சொன்னார் ஆண்டவர்? நான் எதையும் எடுத்துக்கொடுக்க, தீர்க்கதரிசிகளுடைய புஸ்தகத்தில் எழுதப்பட்ட எதையும் அழிக்க வரவில்லை, நிறைவேற்றதுக்கு நான் வந்திருக்கிறேன். Amen. I came to fulfill everything which was written in the book of the prophets. Hallelujah. ಪ್ರವಾದಿಗಳ ಪುಸ್ತಕದಲ್ಲಿ ಬರೆದಿರುವಂತ ಪ್ರತಿಯೊಂದನ್ನು ನೆರವೇರಿಸುವುದಕ್ಕೆ ನಾನು ಬಂದಿದ್ದೇನೆ, ತೆಗೆದು ಹಾಕುವುದಕ್ಕೆ ಬಂದಿಲ್ಲ. Hallelujah. ನೆರವೇರಿಸುವುದಕ್ಕೆ ನಾನು ಬಂದಿದ್ದೇನೆ. ಆಮೆನ್. ನೆರವೇರಿಸುವುದಕ್ಕೆ ಬಂದಿದ್ದಾನೆ ಕರ್ತನು. ಆಮೆನ್. ಯಾವ ರೀತಿ ಅಕ್ರಾನ್ ಅನ್ನುವಂಥ ಹಣ್ಣು ಬಿತ್ತಲ್ಪಟ್ಟಾಗ ಓಕ್ ಮರವನ್ನು ಬೆಳೆಸತ್ತಂತೆ. ಅಕ್ರಾನ್ ಅನ್ನುವಂಥ ಹಣ್ಣು ಬಿತ್ತಲ್ಪಟ್ಟಾಗ ಏನು ಬರುತ್ತೆ, ಓಕ್ ಮರವನ್ನು ಅದು ಬೆಳೆಸತ್ತೆ. ಆದರೆ ಅಲ್ಲಿ ಅಕ್ರಾನ್ ಹಣ್ಣು ಹೋಯ್ತು, ದೊಡ್ಡ ಮರ ಬೆಳೀತು. ಆಮೇಲೆ ಅಕ್ರಾನ್ ಹಣ್ಣು ಇಲ್ಲ, ಆದ್ರೆ ಏನು ಬಂದಿದೆ ಆ ಜಾಗದಲ್ಲಿ, ದೊಡ್ಡ ಮರ ಬಂದಿದೆ. ಆಮೇಲೆ ಅದೇ ರೀತಿ ನಮ್ಮ ಹಳೆಯದೆಲ್ಲ ಹೋಗಬೇಕು, ಕ್ರಿಸ್ತನಲ್ಲಿ ಹೊಸ ಸೃಷ್ಟಿಗಳಾಗಬೇಕು. ಕೀರ್ತನೆ 119:83 ವಾಕ್ಯ. ಸಂಗೀತಂ 119:83 ವಚனம்.
ಬಿಸಾಕಲ್ಪಟ್ಟ ದ್ರಾಕ್ಷರಸದ ಬುದ್ದಲಿಯಂತಿದ್ದೇನೆ, ಆದರೂ ನಾನು ನಿನ್ನ ಕಟ್ಟಳೆಗಳನ್ನು ಮರೆಯುವುದಿಲ್ಲ. ಆಮೆನ್. ಫಾರ್ ಐ ಆಮ್ ಬಿಕಮ್ ಲೈಕ್ ಎ ಬಾಟಲ್ ಇನ್ ದ ಸ್ಮೋಕ್, ಇಟ್ ಡೋ ಐ ಡೋಂಟ್ ಫರ್ಗೆಟ್ ದೈ ஸ்டாட்டிஸ். ஆமென். தமிழ் என்ன இருக்குது? புகையுள்ள துருத்தைய போலே, துருத்தைய போலானே உமது பிரமாணங்களே மறையேன். ஹல்லேலூயா. உமது பிரமாணங்களே நான் என்ன செய்யறதுல, ಅದೇ 80 ವಚನ ಪಡಿಂಗೋ, ಅದಲೇ 80 ಏನಂತಿದೆ 80. ನಾನು ನಿನ್ನ ಕಟ್ಟಳೆಗಳಿಗೆ ಸ್ವಲ್ಪವಾಗಿ ಪೂರ್ಣವಾಗಿ ವಿಧೇಯರಾಗುವಂತೆ ಮಾಡು, ಆಗ ನನಗೇನಾಗುವುದಿಲ್ಲ, ಅವಮಾನವಾಗುವುದಿಲ್ಲ. Amen. Let my heart be sound in thy status, that I be not ashamed. Hallelujah. Amen. ಏಸಪ್ಪ ಇಲ್ಲಿ ನಮ್ಗೆ ಏನು ಮಾತಾಡ್ತಿದ್ದಾರೆ ಗೊತ್ತಾ? Amen. Legalistic religion cannot hold living faith of Jesus. Amen. பழைய ஏற்பாடிலே மனுஷன் செய்த கற்பனைகள் கிறிஸ்துவின் அந்த புதிய ஏற்பாடே அது ஏற்றுக்கொள்ள முடியாது. ಹಲ್ಲೆಲೂಯಾ. ಯಾಕಂದರೆ ಹಳೆಯ ಒಡಂಬಡಿಕೆ ಎಲ್ಲವೂ ಕೂಡ ನೀವು ಮಾಡಿ 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 ಎಂಬುದಾಗಿ ಹೇಳುತ್ತೆ. ಇದನ್ನು ಮಾಡದೆ ಹೋದರೆ ನಿಮಗೆ ಮರಣ ಶಿಕ್ಷೆ ಎಂಬುದಾಗಿ ಹೇಳುತ್ತೆ. ಆದರೆ ಹೊಸ ಒಡಂಬಡಿಕೆಗೆ ಬಂದಾಗ ಆತ ನೀವು ಮಾಡಿ ಎಂಬುದಾಗಿ ಹೇಳಿಲ್ಲ, ಎಲ್ಲವನ್ನ ಮಾಡಿ ತೋರಿಸಿದ್ದಾನೆ. ಆಮೆನ್. அவர் எனக்காக எல்லாவற்றையும் செய்து முடித்தார். ஹல்லேலூயா. ஆமென். புதிய ஏற்பாடுக்கு வரும்போது எனக்கு நியாய தீர்ப்பில்லை, நான் கிருபையிலே இருக்க போகிறேன். நான் கிருபைக்கு அடிமையாக இருக்க போகிறேன். ஹல்லேலூயா. ಥ್ಯಾಂಕ್ ಯು ಲಾರ್ಡ್. ಆ ಹಳೆಯ ಒಂದು ಬುದ್ದಲಿಯಲ್ಲಿ ನಮಗೆ ಹೊಸ ಒಡಂಬಡಿಕೆಯನ್ನು ಸೇರಿಸಬಾರ್ದು. பழைய அந்த துருத்தநிலையை சேர்த்துக்கூடாது, புதிய ஏற்பாடை சேர்த்து கொள்ளக்கூடாது. ஆமே. புதிய ஏற்பாடு முழுவதும் தேவ கிருபை கிருபை கிருபை, இரக்கம், கிறிஸ்துவுக்குள்ளே வந்த ஆசீர்வாதங்கள். ஆனால் பழைய ஏற்பாடில் போகும்போது ஆண்டவர் என்ன சொல்லுகிறார், நீ செய்யாவிட்டால் உனக்கு இந்த மாதிரி பனிஷ்மெண்ட் வரப்போகிறது என்று ஆண்டவர் பேசினார். அங்கே மனுஷனே செய்ய வைத்தார். புதிய ஏற்பாடில் ஆண்டவரே செய்தார், எனக்கு மாதிரியானார். அவரை பின்பற்றுகிறவன் ஒரு நாளும் வெட்கப்பட்டு போக மாட்டான். ஹல்லேலூயா. அதனால நான் சொல்லுகிறேன், பழைய வாழ்க்கையை நாங்கள் விட்டு விட்டு புதிய வாழ்க்கையை ஏற்றுக்கொள்ளலாம், அதுக்குள்ள வாழலாம். அதுதான் உண்மையான ஜீவன். பிரைஸ் காட். உண்மையான ஜீவன் அதுதான். ஹல்லேலூயா. கைகளை உயர்த்தி ஆண்டவரை மகிமைப்படுத்தலாமா? பிரைஸ் தி லார்ட். It is not legalistic religion, but new faith in Jesus. Hallelujah. பழைய ஏற்பாட்டில் நியாய பிரமாணத்தை நீங்கள் செய்யாவிட்டால் பரலோக போக முடியாது. கைகளை உயர்த்தி சொல்லலாம், புதிய ஏற்பாட்டிலே இயேசுவை நம்பினதனாலே எனக்கு முக்தி உண்டு. Hallelujah. ಥ್ಯಾಂಕ್ ಯು ಲಾರ್ಡ್. ಹೊಸ ಒಡಂಬಡಿಕೆಯಲ್ಲಿ ಯೇಸುವನ್ನು ನಂಬಿದ್ದರಿಂದ ನಮಗೆ ನಿತ್ಯ ಜೀವ ಇದೆ. ಹಳೆಯ ಒಡಂಬಡಿಕೆಯಲ್ಲಿ ಮಾಡಲಾಗದಂಥ ನ್ಯಾಯ ಪ್ರಮಾಣವನ್ನು, ಧರ್ಮಶಾಸ್ತ್ರವನ್ನು ಹೊಸ ಒಡಂಬಡಿಕೆಯಲ್ಲಿ ಕರ್ತನು ನಾವು ಅದನ್ನು ಮಾಡುವಂತೆ ಪವಿತ್ರಾತ್ಮ ದೇವರನ್ನು ದಯಪಾಲಿಸಿಕೊಟ್ಟಿದ್ದಾನೆ. நம்ம சகாயக்கனு தேட்டிரவாளன். ஆமென். எங்களுக்கு வசனம் கொடுத்திருக்கிறார் ஆண்டவர். ஹல்லேலூயா. அதனால டோன்ட் மிக்ஸ் யுவர் ஓல்ட் லைஃப் வித் த நியூ லைஃப். காட் கிவன் யூ நியூ லைஃப் இன் கிரைஸ்ட். ஆண்டவர் உனக்கு புதிய வாழ்க்கையை கிறிஸ்துவுக்குள்ளே கொடுத்திருக்கிறார். இந்த புதிய வாழ்க்கை என்ன? நித்திய ஜீவன். ஹல்லேலூயா. பரிசுத்தமான ஜீவன், நீதியின் ஜீவன் ஆண்டவர் எனக்கு கொடுத்திருக்கிறார்.
ನೀತಿಯ ಜೀವಿತವನ್ನ, ಪರಿಶುದ್ಧವಾದ ಜೀವಿತವನ್ನ, ನಿತ್ಯ ಜೀವವನ್ನ ದೇವರು ನಮ್ಮ ಕ್ರಿಸ್ತನಲ್ಲಿ ಕೊಟ್ಟಿದ್ದಾನೆ. ಹಳೆದನ್ನು ತಂದು ಸೇರಿಸಬೇಡಿ. ಹಳೆಯ ಸಂಪ್ರದಾಯಗಳು, ಹಳೆಯ ಆ ಒಂದು ಕಾರ್ಯಗಳು, ನಾವು ಮಾಡ್ತಿದ್ದಂಥ ಹಳೆಯ ಎಲ್ಲ ರೀತಿಯ ಕೆಟ್ಟ ಕಾರ್ಯಗಳು ಯಾವುದೂ ಇನ್ನು ಮುಂದೆ ನಮ್ಮಲ್ಲಿರಬಾರ್ದು. ನಾವಿದ್ದರೂ ಸತ್ತರೂ ಅದು ಕರ್ತನಿಗಾಗಿ. ಹಲ್ಲೆಲೂಯ. மரித்தாலும் பொழைத்தாலும் கர்த்தருக்காகவே வாழ வேண்டும். ಆಮೆನ್. ಥ್ಯಾಂಕ್ ಯು ಲಾರ್ಡ್. ಅದಕ್ಕೋಸ್ಕರನೇ ದೇವ್ರು ಹೇಳಿದ್ರು, ತ್ಯಾಪೆ ಹಾಕೋದು ಬೇಡ, ಹೊಸ ಬಟ್ಟೆ ಹೊಸ ಬಟ್ಟೆ. ಹೊಸ ಬಟ್ಟೆ ಏನು ಸೂಚನೆ ಮಾಡುತ್ತೆ? ಹೊಸ ಒಡಂಬಡಿಕೆ. ಹಳೆಯ ಬಟ್ಟೆ ಏನು ಸೂಚನೆ ಮಾಡುತ್ತೆ? ಹಳೆಯ ಒಡಂಬಡಿಕೆ. ಆಮೆನ್. ಹಳೆಯ ದ್ರಾಕ್ಷರಸದ ಆ ಬುದ್ದಲಿ ಏನು ಸೂಚನೆ ಮಾಡುತ್ತೆ? ಹಳೆಯ ಒಡಂಬಡಿಕೆ. ಹೊಸ ದ್ರಾಕ್ಷರಸ ಏನು ಸೂಚನೆ ಮಾಡುತ್ತೆ? ಹೊಸ ಒಡಂಬಡಿಕೆ. ಆಮೆನ್. ನಾನೇ ನಿಜವಾದ ದ್ರಾಕ್ಷ ಬಳ್ಳಿ, ನನ್ನಲ್ಲಿರುವಂತ ಕೊಂಬೆಗಳು ನೀವು. ಹಲ್ಲೆಲೂಯ. ಆಮೆನ್. ದ್ರಾಕ್ಷ ರಸಕ್ಕಿಂತಲೂ ಅತಿ ಮಧುರವಾದವನು, ದ್ರಾಕ್ಷ ರಸತೆ ಕಾಟಿலும் இன்பானவர் அவர். ஆமென். பழைய ஏற்பாடு நியாய பிரமாணம். பழைய ஏற்பாட்டில் பார்க்கும்போது நீங்க செய்யாவிட்டால் அங்கே உங்களுக்கு பனிஷ்மெண்ட். புதிய ஏற்பாட்டில் ஆண்டவர் சொன்னார், அன்பு, அன்பு. ஹல்லேலூயா. The New Testament covenant is foundation is the love of God. Everything is in love. ನೀವೇನೇ ಮಾಡಿದರೂ ಪ್ರೀತಿಯಿಂದ ಮಾಡಿರಿ. ಆಮೆನ್. என்ன செய்தாலும் எப்படி செய்ய வேண்டும்? அன்பினாலே. ಅದರಿಂದಾನೇ ಹೇಳಿದ್ದು ನಾನು, ಎರಡನ್ನೂ ಏನು ಮಾಡಬಾರ್ದು. ನಿಮ್ಮ ಹಳೆಯ ಜೀವಿತಗಳನ್ನ ಎಂಗ ಪಳೆಯ வாழ்க்கை எப்படி இருந்துச்சு? ನಮ್ಮ ಹಳೆಯ ಜೀವಿತ ಕೋಪ ಇತ್ತು, ದ್ವೇಷ ಇತ್ತು, ಅಸೂಯೆ ಇತ್ತು, ಹೊಟ್ಟೆ ಕಿಚ್ಚಿತ್ತು, ಇನ್ನೊಬ್ಬರನ್ನ ಕಂಡ್ರೆ ಆಗ್ತಿರಲಿಲ್ಲ. ಅದು ಇವತ್ತಿಗಿರಬಾರ್ದು. ಎಲ್ಲವೂ ಏನು ಮಾಡಲಿ? ಮಾರ್ಪಡಲಿ. ಕ್ರಿಸ್ತು ನನಗೆ ಕೊಟ್ಟಿದ್ದು, ನಾನು ನಿಮ್ಮನ್ನು ಪ್ರೀತಿಸಿದ ಹಾಗೆ ನೀವು ಇನ್ನೊಬ್ಬರನ್ನ ಪ್ರೀತಿಸಿ. நான் உங்களை நேசித்தேனே, அப்படியே இன்னொருத்தர் என்ன செய்யுங்கோ? நேசியுங்கோ. கைகளை நம்ம மேலಕ್ಕೆತ್ತಿ ತಂದೆಗೆ ಸ್ತೋತ್ರ ಮಾಡೋಣ. ஹalleluya. ಸುಳ್ಳಾದ ನಮ್ಮನ್ನು ಸತ್ಯವಾಗಿ ಮಾಡಿದೆ, ಮಣ್ಣಾದ ನಮ್ಮನ್ನು ನಿನ್ನ ಕಣ್ಗಳು ಕಂಡಿತು. ಹೇಳ್ರಿ. ಮಣ್ಣಾದ ನಮ್ಮನು ನಿನ್ನ ಕಣ್ಗಳು ಕಂಡಿತು, ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಕೊರತೆ ಇಲ್ಲದೆ ಬಾಡುವೆ. ನಿನ್ನ ಪ್ರಸನ್ನತೆಯಲ್ಲಿ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ಯಾವುದಕ್ಕೂ ಬಾರದ ನನ್ನ ಸೃಷ್ಟಿಸಿದೆ ನೀ, ಕೊರತೆಗಳಿದ್ದರೂ ಪೂರೈಸಿರುವೆ ನೀ. ನನ್ನ ಸೃಷ್ಟಿಸಿದೆ ನೀ, ಕೊರತೆಗಳಿದ್ದರೂ ಪೂರೈಸಿರುವೆ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ನಿನ್ನ ಪ್ರಸನ್ನತೆಯಲ್ಲಿ ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ. ಹಲ್ಲೆಲೂಯ. ಇದನ್ನೇ ಯೋಹಾನ ಹೇಳ್ತಾನೆ. யோவான் அப்போஸ்தலனாக இருக்கிற யோவான் சொல்லுகிறான், ஒருத்தருக்கொருத்தர் நேசிங்கள், புதிய ஏற்பாடின் ಕಟ್ಟಲೆ. ಹಳೆಯ ಒಡಂಬಡಿಕೆಯಲ್ಲಿ ಹಲ್ಲಿಗೆ ಹಲ್ಲು, ಕಣ್ಣಿಗೆ ಕಣ್ಣು, ಒಂದು ಕೆನ್ನೆಗೆ ಬಾರಿಸಿದ್ರೆ ಇನ್ನೊಂದು ಕೆನ್ನೆಗೆ ಹೊಡಿತಾ ಇದ್ರು. ನ್ಯಾಯ ಪ್ರಮಾಣವನ್ನು ಪಾಲಿಸಿಲ್ಲ ಅಂದರೆ ಅವ್ರನ್ನ ಕಲ್ಲು ತಗೊಂಡು ಹೊಡೆದು ಸಾಯಿಸ್ತಾ ಇದ್ರು. ಆದರೆ ಹೊಸ ಒಡಂಬಡಿಕೆಯಲ್ಲಿ
ಕುಷ್ಠರೋಗಿ ಬಂದು, ಯೇಸುವಿನ ಮುಂದೆ ನಿನಗೆ ಚಿತ್ತ ಇದ್ರೆ ನನ್ನ ವಾಸಿ ಮಾಡಪ್ಪ, ಐ ಆಮ್ ನಾಟ್ ವರ್ತಿ, பாவத்தினால ವ್ಯಾಧಿ எனக்கு வந்திருக்குது, யாரோ என்னை சேர்க்கிறதில்லை, என்னை தொட்டுக்கொள்ளவும் மாட்டார்கள், உனக்கு சித்தம் என்றால் சுகமாக. என் ஆண்டவர் சொன்னார், எனக்கு சித்தம் உண்டு. எதுக்கென்று சொன்னால் நான் புதிய ஏற்பாடின் இணைப்பரர், ಹೊಸ ಒಡಂಬಡಿಕೆಯ ಮಧ್ಯಸ್ಥನು ನಾನು. ಆಮೆನ್. ತೊಟ್ಟಿ ಸುಗಮಾಕಿನಾರ್, ಮುಟ್ಟಿ ವಾಸಿ ಮಾಡಿದ್ರು. ದ ಸೇಮ್ ಜಾನ್. ಆಮೆನ್. ಅದೇ ಯೋಹಾನ. ಎಂಥ ಸೇವೆಗಳು ಅವ್ರದಲ್ಲ. ಹಲ್ಲೆಲೂಯ. ಆಮೆನ್. ದ ಜಾನ್, ಅಪೋಸಲ್ ಜಾನ್, ದ ಗ್ರೇಟ್ ಮ್ಯಾನ್ ಆಫ್ ಗಾಡ್. ಶಿಲ್ಬೆಯಲ್ಲಿ ಯೇಸುಸ್ವಾಮಿ ಹೇಳ್ತಾರೆ, ಅವರ ತಾಯಿಯನ್ನು ನೋಡಿ, ಇಗೋ ನಿನ್ನ ಮಗನು ಎಂಬುದಾಗಿ. ಜಾನ್ಗೆ ಹೇಳ್ತಾರೆ, ಇಗೋ ನಿನ್ನ ತಾಯಿ. ಆಮೇಲೆ ಡು ಯು ಬಿಲೀವ್ ದಟ್? ಆ ತಾಯಿ ಸಾಯೋ ತನಕ ಆತ ಸೇವೆ ಮಾಡಲಿಲ್ಲ. ಹಿ ಡಿಡ್ಂಟ್ ಡೂ ದ ಮಿನಿಸ್ಟ್ರಿ, ಹಿ ಟುಕ್ ಕೇರ್ ಆಫ್ ಜೀಸಸ್ ಮದರ್. ಆಮೇಲೆ ಆ ತಾಯಿ ಸಾಯೋ ತನಕ ಏನು ಮಾಡಲಿಲ್ಲ, ಅವನು ಯಾವ ಸೇವೆಯನ್ನು ಮಾಡಲಿಲ್ಲ. ಜಾನ್ನು ಅವರ ತಾಯಿಯನ್ನು ಏನು ಮಾಡ್ದ? ಕೇರ್ ತಗೊಂಡ. ಯಾಕಂದ್ರೆ ಯಾರು ಹೇಳಿದ್ದಾರೆ? ಯೇಸು ಹೇಳಿದ್ದಾರೆ. ಆಮೇಲೆ ಅದೇ ವಿಧೇಯತೆ ಅನ್ನುವಂಥದ್ದು, ಅದೇ ಒಬಿಡಿಯನ್ಸ್. ಆಮೇಲೆ ಅದು ತಾ ಕೀಳ್ಪಡಿದಲ್ಲಿ ಆತನಿಗೆ ವಯಸ್ಸಾದಾಗ ಸೇವೆಯನ್ನು, ಆ ಯಮ್ಮ ಸತ್ತ ಮೇಲೆ ಸೇವೆಯನ್ನು ಶುರು ಮಾಡ್ತಾನೆ. ಟರ್ಕಿ ದೇಶದಲ್ಲಿ, ಇವತ್ತಿನ ಟರ್ಕಿ. ಅವನಿಗೆ 98 ಆಗಿರ್ಬೋದು, 98 ವರ್ಷ. ನಡೆಯೋದಕ್ಕಾಗಲ್ಲ. ಆತನನ್ನು ಚೇರಲ್ಲಿ ಕೂಡಿಸಿ, ಚೇರ್ನ ಎತ್ಕೊಂಬಂದು ಮಾರ್ಕೆಟ್ ಪ್ಲೇಸಲ್ಲಿ ಇಡ್ತಾ ಇದ್ರಂತೆ. ಚೇರ್ನ ಕೂಡಿಸಿ ಚೇರ್ನ ಎತ್ಕೊಂಬಂದು ಏನು ಮಾಡೋರು? ಮಾರ್ಕೆಟ್ ಪ್ಲೇಸಲ್ಲಿ ಇಡ್ತಾ ಇದ್ರಂತೆ. ದೊಡ್ಡ ಲೈನು ಅವನ ಬಳಿ ಪ್ರಾರ್ಥನೆ ಮಾಡಿಸ್ಕೊಳ್ಳೋದಕ್ಕೆ. ಯಾರೇ ಬಂದರೂ ಒಂದು ಮಾತು ಹೇಳ್ತಿದ್ದಂತೆ, ಒಬ್ಬರಿಗೊಬ್ಬರು ಪ್ರೀತಿಸಿ. ಲವ್ ಇವನ್ ಅನದರ್. ದಟ್ ಈಸ್ ಹಿಸ್ ಮಿನಿಸ್ಟ್ರಿ. ಆಮೇಲೆ ನೋಡಿ, ಆ ஊழியம் கர்த்தர் உன்னை நேசித்தது போல நீ ஒருத்தருக்கொருத்தர் நேசிக்க வேண்டும். எல்லாருக்கும் அது தான் வார்த்தை. ಒಂದು 10 ವ್ಯಾಧಿಗ್ರಸ್ತರು ಸುಗಮಾಗಿದ್ದಾರೆ. ಯಾರ್ಯಾರು ವ್ಯಾಧಿಯಿಂದ ಬರ್ತಾರೋ ಇವತ್ತ ಕೈ ಇಟ್ಟ ಒಡನೆ ವಾಸಿ ಆಗ್ತದೆ. ಹಿ ಈಸ್ ಆಲ್ರೆಡಿ ಏಜ್ಡ್ ಫೆಲೋ, ಬಟ್ ಬಿಕಾಸ್ ಆಫ್ ಹಿಸ್ ಲವ್ ಅಂಡ್ ಕಂಪ್ಯಾಷನ್ அவனுக்குள்ளே இருந்த அந்த புதிய ஏற்பாடின் இயேசுவினாலே, ಹೊಸ ಒಡಂಬಡಿಕೆಯ ಯೇಸು. ಹಲ್ಲೆಲೂಯಾ. ಆತ ಕೈ ಇಡುವಾಗೆಲ್ಲ ಯೇಸು ಕೈ ಇಟ್ಟು ವಾಸಿ ಮಾಡ್ತಾ ಇದ್ರು. ಯಾಕೆ ಗೊತ್ತಾ? ಕಂಪ್ಲೀಟ್ಲಿ ನ್ಯೂ ಮ್ಯಾನ್. ಹಳೆಯ ಬುದ್ಧಲಿ ಅಲ್ಲ, ಹೊಸ ಬುದ್ಧಲಿ, ಹೊಸ ದ್ರಾಕ್ಷರಸ. ಕೈಗಳ ಮೇಲೆ ಕೆತ್ತು, ಹೊಸ ಬುದ್ಧಲಿ. ನ್ಯೂ ಸ್ಕಿನ್ ಬ್ಯಾಗ್, ನ್ಯೂ ವೈನ್. ಹಲ್ಲೆಲೂಯಾ. புதிய திருத்தணி, புதிய ದ್ರಾಕ್ಷರಸಂ. ಆಮೇನ್. ಹಳೆಯದು ಯಾವುದೂ ಇಲ್ಲ, ಎಲ್ಲವೂ ಹೊಸದು, ಎಲ್ಲವೂ ಹೊಸದು. ನಾನು ನಿಮಗೆ ಸಭೆಗೆ ಹೇಳ್ತಾ ಇದ್ದೀನಿ, ಎಲ್ಲವೂ ಹೊಸದಾಗಿ, ಎಲ್ಲ ಹೊಸದಾಗಿ. ಹಳೆಯದೆಲ್ಲ ಹೋಗುವಂತೆ ಪ್ರಾರ್ಥನೆ ಮಾಡಿ. ஒரு நாள் என்ன ஜெபம் சார்? என்ன ஜெபிக்க வேண்டும்? எனக்குள்ள எந்த பழைய ஒளி வரக்கூடாது ஆண்டவரே. ஆமென். லோட்டுவின் பொண்டாட்டி புள்ள பின்னோக்கி நான் போகக்கூடாது. எனக்கு முன்பாக இருக்கிற இயேசுவையை நோக்கி நான் போக வேண்டும். சிலுவை சுமந்த இயேசு. ஹல்லேலூயா. எனக்காக உயிர் கொடுத்த இயேசு. அவரிடத்தில் வந்த அத்தனை பேரையும் நேசித்தவர். அந்த இயேசுவை தான் பின்பற்றலாமா? ஹல்லேலூயா. ಹೊಸ ಯೇಸು, ಹೊಸ ಒಡಂಬಡಿಕೆ, ಹೊಸ ಕರ್ತನು, ಎಲ್ಲವೂ ಹೊಸದಾಗಿ ಮಾಡಿದಾತನು. ಆಮೇಲೆ ಹಳೆಯದೆಲ್ಲ ಹೋಯ್ತು, ಹೊಸದಿದೆ. ಈಗ ಇವತ್ತಿನ ಸಭೆಗೆ ನಾನು ಹೇಳ್ತಾ ಇದ್ದೇನೆ, ನಾವ್ಯಾರು ಹಳೆಯ ಬುದ್ಧಲಿ ಅಲ್ಲ, ನಾವು ಹೊಸ ಬುದ್ಧಲಿ, ಹೊಸ ದ್ರಾಕ್ಷರಸ. ಹೊಸ ಬುದ್ಧಲಿ ಅಂದರೆ
ನಮ್ಮ ಶರೀರ ಹೊಸ ಬುದ್ದಲಿ, ಹೊಸ ದ್ರಾಕ್ಷರಸವೆಂದರೆ ಹೊಸ ಒಡಂಬಡಿಕೆಯ ವಾಕ್ಯಗಳು ನಮ್ಮಲ್ಲಿ ஜீவிசலி. ஆமென். புதிய ஏற்பாடு உங்களுக்குள்ள வாசம் செய்யட்டும். மதர் தெரேசா சொல்லுகிறார், இந்த உலகத்துக்கு அன்பு மாம்சத்தில் வெளிப்பட்டது. Amen. Love came to this world and walked in the street of Galilee in the two leg. That is my Jesus. Hallelujah. ಹಳೆದನ್ನ ಹೊತ್ಕೊಂಡು ಹೋಗಬೇಡಿ, ಬಿಟ್ಟಾಕಿ. ದುರ್ಭಾಷೆಗಳು, ಕೆಟ್ಟ ಮಾತು, ಕೆಟ್ಟದು ಇವೆಲ್ಲ ನಮಗೆ ಬೇಡ. ಕೃಪೆ ಸತ್ಯತೆಯಿಂದ ತುಂಬಿದ ಮಾತುಗಳನ್ನು ತುಂಬಿಸಿಕೊಳ್ಳೋಣ. Your word should be seasoned with salt. Amen. உப்பை போலே உன்னுடைய பேச்சிலே ಸತ್ವம் இருக்கட்டும். ಉಪ್ಪಿನ ಹಾಗೆ ನಿಮ್ಮ ಮಾತುಗಳಲ್ಲಿ ಸತ್ವ ತುಂಬಲಿ. ಹಲ್ಲೆಲೂಯಾ. ಯಾವುದು ಹಳೆದು ಬೇಡ, ಎಲ್ಲವೂ ಹೊಸದಾಗಲಿ. ಆಮೆನ್. ಪ್ರಾರ್ಥನೆ ಮಾಡೋಣ. ಎದ್ದು ನಿಂತು, ಯೇಸು ಒಳ್ಳೆಯವರ, ಎಲ್ಲವನ್ನ ಒಳ್ಳೆದಾಗಿ ಸ್ಥಾಪನೆ ಮಾಡಿದವರು. ಚಿಕ್ಕ ಪ್ಯಾರಬಲ್ ಎಷ್ಟು ಅರ್ಥ ಇದೆ ನೋಡ್ರಿ. ಯೇಸು ಮಾತಾಡಿದ್ರೆ ಆತನು ಮಾತಾಡುವುದೆಲ್ಲವೂ ಒಳ್ಳೆಯದೇ. ಹಲ್ಲೆಲೂಯಾ. ನೀನೇ ನನ್ನ ಕರ್ತನು, ನೀ ನನ್ನ ಕೋಟೆ, ಬಲವಾದ ದುರ್ಗ, ನಿನ್ನಂತೆ ಯಾರೂ ಇಲ್ಲ. ಎಲ್ಲ ಹಾಗೆ ಮುಂದಕ್ಕೆ ಬನ್ನಿ. ತಂದೆ ದೇವ, ಹಲ್ಲೆಲೂಯಾ. ಎಲ್ಲ ಸಂತೋಷವಾಗಿದ್ದೀರಾ? ನೀವು ಹೊಸ ದ್ರಾಕ್ಷೆ ಬುದ್ದಲಿಯಾ? ಆಮೆನ್. ಹೊಸ ದ್ರಾಕ್ಷೆ ಬುದ್ದಲಿಯಾ? ನಿಮ್ಮಲ್ಲಿ ವಾಸ ಮಾಡುವಂಥದ್ದು ಹೊಸ ಒಡಂಬಡಿಕೆ ಯೇಸು. ಎಲ್ಲ ನಮ್ಮ ದೇವರನ್ನು ನೋಡೋಣ, ಕರ್ತನನ್ನು ಆರಾಧಿಸೋಣ. ತಂದೆ ದೇವಾ, ತಂದೆ ದೇವಾ, ನನ್ನ ಸರ್ವ ನೀನಯ್ಯ, ನೀನಿದ್ದರೆ ನಮಗೆ ಸಾಕು. ತಂದೆ ದೇವಾ, ತಂದೆ ದೇವಾ, ನನ್ನ ಸರ್ವ ನೀನಯ್ಯ, ನೀನಿದ್ದರೆ ನಮಗೆ ಸಾಕು. ನನ್ನ ಪ್ರಿಯನೇ, ನನ್ನ ಪ್ರಾಣವೇ, ನಿನ್ನನ್ನು ಆರಾಧಿಸುವೆ. ನನ್ನ ಜೀವವೇ, ನನ್ನ ಸ್ನೇಹವೇ, ನಿನ್ನನ್ನು ಆರಾಧಿಸುವೆ. ನನ್ನ ಪ್ರಿಯನೇ, ನನ್ನ ಪ್ರಾಣವೇ, ನಿಮ್ಮನ್ನು ಆರಾಧಿಸುವೆ. ನನ್ನ ಜೀವವೇ, ನನ್ನ ಸ್ನೇಹವೇ, ನಿಮ್ಮನ್ನು ಆರಾಧಿಸುವೆ. ತಂದೆ ದೇವಾ, ಆನಂದವೇ, ಆನಂದವೇ, ನಿನ್ನ ಮಡಿಲಲ್ಲಿ ನನಗೆ ಸುಖವು. ಆಮೇನ್. ತಂದೆ ದೇವಾ, ನನ್ನ ಆನಂದವೇ, ನಿನ್ನ ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ, ತಂದೆ ದೇವಾ, ನನ್ನ ಸರ್ವ ನೀನಯ್ಯ, ನೀನಿದ್ದರೆ ನಮಗೆ ಸಾಕು. ಹೇಳಿ ಅಲ್ಲ. ತಂದೆ ದೇವಾ, ನನ್ನ ಸರ್ವ ನೀನಯ್ಯ, ನೀನಿದ್ದರೆ ನಮಗೆ ಸಾಕು. ನಿನ್ನ ಪ್ರೀತಿ ವರ್ಣಿಸಲು ಅಯ್ಯ, ನಿನ್ನ ಕಾರ್ಯ ವರ್ಣಿಸಲು ನನ್ನ ಬದುಕು ಸಾಲದಯ್ಯ. ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದಾಗದಯ್ಯ. ನಿನ್ನ ಕಾರ್ಯ ವರ್ಣಿಸಲು ನನ್ನ ಬದುಕು ಸಾಲದಯ್ಯ. ತಂದೆ ದೇವಾ, ನನ್ನ ಆನಂದವೇ, ನಿಮ್ಮ ಮಡಿಲಲ್ಲಿ ನಮಗೆ ಸುಖವು. ಆಮೆನ್. ತಂದೆ ದೇವಾ, ನನ್ನ ಆನಂದವೇ, ನಿನ್ನ ಮಡಿಲಲ್ಲಿ
ನಮಗೆ ಸುಖವು. ತಂದೆ ದೇವಾ ತಂದೆ ದೇವಾ ನನ್ನ ಸರ್ವ ನೀನಯ್ಯ, ನೀವಿದ್ದರೆ ನಮಗೆ ಸಾಕು. ತಂದೆ ದೇವಾ ನನ್ನ ಸರ್ವ ನೀನಯ್ಯ, ನೀವಿದ್ದರೆ ನಮಗೆ ಸಾಕು. ನೀನಿದ್ದರೆ ನಮಗೆ. ಕ್ರಿಸ್ತನಲ್ಲಿ ನಮಗೆ ಹೊಸ ಜೀವನವನ್ನ, ನವ ಜೀವನವನ್ನ ತಂದೆ ದೇವರು ಕೊಟ್ಟಿದ್ದಾನೆ. ತಿರ್ಗಾ ಇದನ್ನ ಹಳೆದಕ್ಕೆ ಟ್ಯಾಪ್ ಹಾಕಕ್ಕೆ ಹೋಗ್ಬೇಡಿ. ಹೊಸ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟ ಹಾಗೆ ಹೊಸ ದ್ರಾಕ್ಷರಸ ನಮ್ಮನ್ನು ತುಂಬಿಕೊಳ್ಳಲಿ, ಹೊಸ ಅಭಿಷೇಕ ನಮ್ಮನ್ನು ತುಂಬಿಕೊಳ್ಳಲಿ, ಹೊಸ ಒಡಂಬಡಿಕೆ ನಮ್ಮನ್ನು ತುಂಬಿಕೊಳ್ಳಲಿ, ಕರ್ತನ ವಾಕ್ಯಗಳು ನಮ್ಮನ್ನು ಆಳ್ವಿಕೆ ಮಾಡಲಿ. ಹಲ್ಲೆಲೂಯಾ. ನಮ್ಮ ಹಳೆಯ ಸಂಗತಿಗಳೆಲ್ಲವೂ ಅಳಿದು ಹೋಯಿತು, ನಾವು ಹೊಸ ಸೃಷ್ಟಿಯಾಗಿದ್ದೇವೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. பழைய திருத்தணி புதிய திராட்சரசம் அல்ல, புதிய திருத்தணி புதிய திராட்சரசம், புதிய ஏற்பாடு, புதிய வசனங்கள். ஹல்லேலூயா. ಥ್ಯಾಂಕ್ ಯು ಲಾರ್ಡ್. எனக்குள்ளே இருப்பவர் இளைப்பரர் ಯೇಸು. ಆಮೆನ್. ಹೊಸ ಒಡಂಬಡಿಕೆಯ ಮಧ್ಯಸ್ಥನು, ತಂದೆಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ, ಆತನೇ ರಕ್ಷಕನಾಗಿ ಬಂದ ಯೇಸು. ಹಲ್ಲೆಲೂಯಾ. ಆಮೆನ್. ಆಮೆನ್. ಕೈಗಳನ್ನು ಜೋರಾಗಿ ತಟ್ಟಿ ಯೇಸುವನ್ನ ಆರಾಧನೆ ಮಾಡ್ತಾ ಮಾರಬರ ಸರ್ತಾರೆ ಹೆರ ಬಾಲ ಬಾಲ ಸಾದರ ಬಲ ಮಲದರ ಬಲಾರಬ ಓರಿಕರಲ ಮಂದಲರ ಬಲ ಸರ ಬಲಬ. ಥ್ಯಾಂಕ್ ಯು ಲಾರ್ಡ್. ಕರ್ತನೇ, ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ. ನಮ್ಮಲ್ಲಿ ಪ್ರತಿ ವಾರವೂ ಏನೋ ಒಂದು ಹೊಸದನ್ನ ನಿರ್ಮಿಸ್ತಾ ಇದೆಯಾ? ಹಳೆಯದೆಲ್ಲ ನಮ್ಮ ಸ್ವಭಾವಗಳು, ಗುಣಗಳು ಸತ್ತು ನಾವು ಕ್ರಿಸ್ತನಲ್ಲಿ ಜೀವಿಸ್ತಾ ಇದ್ದೇವೆ ಸ್ವಾಮಿ. ನಿನ್ನ ವಾಗ್ದಾನಗಳಿಗಾಗಿ, வசனங்களுக்காக ஸ்தோத்திரம் செய்கிறோம் ராஜா. இந்த வசனங்கள் எங்களுக்குள்ள வாழட்டும், அது உயிர்ப்பிக்க செய்யட்டும், எங்களை கிறிஸ்துவுக்காக வாழும்படி செய்யட்டும். இயேசு கிறிஸ்துவின் ரத்தம் ஜெயம், இயேசு கிறிஸ்துவின் ரத்தம் ஜெயம், இயேசு கிறிஸ்துவின் ரத்தம் ஜெயம். ஆமென். ஒருத்தருக்கு ஒருத்தர் கை கொடுத்து விஷ் பண்ணுங்கள். God bless you.